ಪ್ರಾಣಕಾಂತ. ಐಸ್ಮರ ಮತ್ತು ಮೇಲೆ ಕೇಳಿ ಪ್ರಾಣಕಾಂತ್ಯ. ಅಹೋ ಸುಂದರ, ಹೇ ಕಾಂತಿ, ಇಷ್ಟೊಂದು ಕೋಪಾತುರದಿಂದ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣದ ಗೋಷ್ಠಿ ನಿನಗೆ ಅದಕ್ಕೆ ಬೇಕರಮಣಿ. ಸತ್ಯಳಾದ ಎನ್ನ ಮುಂದೆ ತಿಳಿಸಬೇಕಲ್ಲವೇ ಕಾಂತ? ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರ. ಹಾಗಾದ್ರೆ ಹೇಳುವೆನು ಕೇಳು. ಅದು ಹೇಳು, ಚೆನ್ನಾಗಿ ಹೇಳು. ಭೂಲೋಕದ ಮಹಾವೀರ, ಭಾರತದ ದುರದೇರ, ಸುಂದರ ಪ್ರಿಯಕರ, ತಿಳಿಸೋ ಪಯಣದ ವಿವರ. ಯಾರೊಳು ನಿನ್ನಯ ಬಂದ, ತಿಳಿಸು ಎನ್ನಗೆ ಪ್ರಿಯಕಾಂತ. ನಿನ್ನಯ ಪ್ರಿಯ ರಾಣಿಯ ಸಂಶಯ ಪರಿಹರಿಸಯ, ಎನ್ನಯ ಬಾಳಿನ ರಾಜ. ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಕರದಲ್ಲಿ ಖಡ್ಗವನ್ನು piಡಿದು ಧನುರ್ಧಾರಿಯಾಗಿ ರತ್ನ ಖಚಿತವಾದ ರಥವನ್ನು ಏರಿ ನೀನು ಹೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ ಗುಣವಂತ. ಎನ್ನ ಮೋಹದ ಮಡಿದಿಯಲಾದ ಭಾನುಮತೆ, ತಟ್ಟೆನವನ್ನು ಎಣ್ಣೆ ತೊಡೆಯ ಮೇಲೆ ಕುಂತುಕೋ. ಇದೇ ರಮಣೆ, ಕಾಂತ, ಕಾಂತ್ಯ, ಹೋಗುವ ವಿಚಾರವನ್ನು ಹೇಳಿದರೆ ಮಾತ್ರ ಕುಳಿತುಕೊಳ್ಳುವೆನು. ಹೇಳುವುದಕ್ಕೆ ಕಾಂತಿ. ಹೇಳುವೆಯಾ? ಹೇಳುವೆಯಾ? ಓ ಕೇಳಿ ಕಾಂತಿ. ತೆಗಿಯಪ್ಪ, ಫೋಟೋ ತೆಗಿಯಪ್ಪ. ಶೈಲಾಸ್, ಕಗ್ಗಲ ಗ್ರಾಮದೊಳಗ ಕಲಿವೀರ ಕಾರ್ತಿವೀರ್ಯಾರ್ಜುನ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ಸುರೇಖನ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿ ನೀಡಿರುತ್ತಾರೆ. ಕಗ್ಗಲ್ ಗ್ರಾಮದಲ್ಲಿ ಕಾರ್ತಿವೀರ್ಯಾರ್ಜುನ ಪಾತ್ರ ಮಾಡಿದವರು 200 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ನನ್ನ ಪ್ರಾಣೇಶ್ವರಿ ಈಗ ತಿಳಿಸು. ಏನೇ ಕಾಂತೆ, ಕಾಂತ, ನಾನು ಹೋಗುವ ಪ್ರಯಾಣವೇ ಎಲ್ಲಿಗೆ ಎಂದು ಕೇಳುತ್ತಿರುವೆಯಲ್ಲ. ನಾನು ಹೋಗುವ ಪ್ರಯಾಣದ ಗೋಷ್ಠಿ ನಿನಗೆ ಅದಕ್ಕೆ ಬೇಕು. ಹಾ, ಎಲೆ ಸುಂದರೇ, ಅಹೋ ಪ್ರಾಣೇಶ್ವರ, ದಂಡಳವಂ ಕೂಡಿ ಹೋಗುವ ಕಾರಣವಂ ಕೇಳಿ ನೀನು ಮಾಡುವುದೇನು? ಹಾ, ಸುಮ್ಮನೆ ಹರಮನಿಗೆ ತರಲು ನಾಡಿ ಪ್ರಾಣೇಶ, ಪ್ರಾಣೇಶ್ವರಿ, ನಿನ್ನ ವಿಚಾರವನ್ನು ಎನ್ನ ಮುಂದೆ ತಿಳಿಸಿ ಹೋದರೆ ಮಾತ್ರ ನಿನಗೆ ಜಯವಾಗುವುದು. ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ರಮಣ. ಕಾಂತ, ಕಾಂತ, ನನ್ನನ್ನು ಯಾರೆಂದುಕೊಂಡಿರುವೆ? ಸತಿಯಳಂದು ತಿಳಿದುಕೊಂಡಿರುವೆ ಸುಂದರ. ಕೈ ಹಿಡಿದ ಸಹಧರ್ಮಿಣಿ, ಸುಖ ದುಃಖದಿ ಸಮಭಾಗಿಣಿ. ಕೈ ಹಿಡಿದ ಸಹಧರ್ಮಿಣಿ, ಸುಖ ದುಃಖದಿ ಸಮಭಾಗಿಣಿ. ಯಾರಳು ನಿನ್ನ ಬಂಧವು, ಎಲ್ಲಿಗೆ ನಿನ್ನ ಪಯಣವು, ತಿಳಿಸು ಎನಗೆ ಇನಿಯ. ಪ್ರಾಣೇಶ್ವರ, ನಿನ್ನ ಅರ್ಧ ದೇಹಕ್ಕೆ ನಾನು ಬಾಧ್ಯಳಲ್ಲವೇ? ಇಲ್ಲದಂದ್ರೆ ಯಾರು ಸುಂದರಿ? ನಿನ್ನ ಕಷ್ಟ ಸುಖದಲ್ಲಿ ನಾನು ಸಮಭಾಗಿಯಲ್ಲವೇ? ಹೌದ ಕಾಂತಿ. ಹಾಗೆಂದ ಮೇಲೆ ನಿನ್ನ ಪಯಣದ ವಿಚಾರವನ್ನು ಎನ್ನ ಮುಂದೆ ತಿಳಿಸಬೇಕು ರನ್ನ ಬುದ್ಧಿ ಸಂಪನ್ನ. ಏನೇ ಮತ್ ಗಮನೆ ಹಾದಿ ಅವದರದಿಂದ ನಾನು ಹೋಗುವ ಕಾರಕ್ಕೆ ನೀನು ನಿತ್ಯ
ಎಲೇ ರಮಣೆ ಕಾಂತ ಕೋಪವು ದಿಗಿಲ್ ಎಂದು ಬುಗಿಲನ್ನು ಸುತ್ತಾ ಇರಬಹುದು. ಎಲೇ ಸುಂದರ ಭೈರ್ಯ ಕರ್ಪೂರದ ಬಲದಿಂದ ಮಪ್ಪಿಗರಾದ ಭೀಮ ಅರ್ಜುನ ನಡುವೆ ಗೆದ್ದು ಬರಲಿಕ್ಕೆ ಹೋಗುತ್ತೀನಿ ಕಾಂತಿ ಗುಣವಂತ ಪ್ರಾಣೇಶ್ವರ. ಪ್ರಾಣೇಶ್ವರಿ ಪಾಂಡವರೋಳು ಪಂಥವನ್ನು ತೊಟ್ಟು ಹೋಗುವೆನೆಂದು ಹೇಳಿದ್ಯಾ? ಹೌದು ಕಾಂತಿ. ಭೀಮಾರ್ಜುನರೊಡನೆ ಪಂಥವನ್ನು ತೊಟ್ಟು ಹೋಗುವೆಯಾ? ಎಲೇ ರಮಣೆ ಕಾಂತ ಆ ಭೀಮ ಅರ್ಜುನ ಬಲಜ್ಜರಂತ ಹೇಳುತ್ತಿರುವೆಯಲ್ಲ, ಚಕ್ರಬಿಂಬದ ಕೋಟಿ ಒಳಗೆ ಜಯತ್ರುತಲ ಕೋಟಿ ಯುದ್ಧವನ್ನು ಮಾಡಿ ಜಯಿಸಲಾಗದೆ ಎಂದಕ್ಕೆ ಓಡಿ ಹೋದ ಅದಮದ ಅವನ ಅಥವಾ ನಾನು? ಪ್ರಾಣೇಶ್ವರ. ಇಲ್ಲೇ ಪ್ರಾಣೇಶ್ವರಿ ಏನೇ ಆಗಲಿ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ನಮ್ಮ ಬುದ್ಧಿಯೇ ಕೆಟ್ಟು ಹೋಗುವುದು. ಕೆಟ್ಟು ಹೋದರ ಚಿಂತಿಲ್ಲ, ನಾನು ಹೋಗುವ ಕಾರ್ಯವು ಮಾತ್ರ ನಿಲ್ಲಿಸುವುದಲ್ಲ. ಪ್ರಾಣೇಶ್ವರ. ಪ್ರಾಣೇಶ್ವರಿ ಪಾಂಡವರ ತಂಟೆಗೆ ಹೋಗಬೇಡ. ಯಾದಕ್ಕೆ ಬರಬಾರದು? ಏತಕ್ಕೆ ಹೋಗಬಾರದೆಂದು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ರಮಣೆ. ಪ್ರಿಯಕಾಂತ ಬಿಡು ಪಂತ, ಪಾಂಡವರೊಳು ಏಕೆ ನಿನ್ನ ಪಂತ, ಬಿಡು ನಿನ್ನಯ ಚಲವೋ ಕಾಂತ. ಪ್ರಿಯಕಾಂತ ಬಿಡು ಪಂತ, ಪಾಂಡವರೊಳು ಏಕೆ ನಿನ್ನ ಪಂತ, ಬಿಡು ನಿನ್ನಯ ಚಲವೋ ಕಾಂತ. ಪ್ರಾಣೇಶ್ವರ. ಆ ಪಾಂಡವರು ಸಾಮಾನ್ಯವರೆಂದು ಏನು ಕೇಳಿದೆಯಲ್ಲ? ಏನೇ ರಮಣೆ ಕಾಂತ. ಆ ಪಾಂಡವರ ಕೂಡಿ ಯುದ್ಧಕ್ಕೆ ಹೋಗುವುದ ತರವಲ್ಲ ಅಂತ ಹೇಳ್ತಿರುವೆಯಲ್ಲ, ಅದು ಯಾದಕ್ಕೆ ತರವಲ್ಲ? ಪ್ರಾಣೇಶ್ವರ. ಏನೇ ರಮಣೆ ಮೂರು ಲೋಕದ ವೀರ ಪಾರ್ಥನು, ಬಂಡಿ ಬಂಡಿ ಅನ್ನವ ಉಣ್ಣುವ ಭೀಮನು, ಒಂದೇ ಏಟಿಗೆ ಕೊಲ್ಲುವ ನಿನ್ನನು, ಸತಿಯಳ ಮಾತನು ಕೇಳು ನೀನು. ಏನೇ ರಮಣೆ ಪ್ರಾಣೇಶ್ವರ. ಹನ್ನೆಂದು ಹೊಚ್ಚೆಯ ದೈನವಲ್ಲ ನಾದವಾದ ಮೇಲೆ ಎನ್ನು ಬಂದು ಬಂದವರ ಹಾಗಾಗಿ ಹೋದ ಮೇಲೆ ಏನೇ ರಮಣೆ. ಅಹೋ ಪ್ರಿಯ, ನಾನು ಇದ್ದ ಫಲವೇನು? ಸತ್ತರೆ ಸ್ವರ್ಗ, ಉಳಿದರೆ ಜಯವ. ಪ್ರಾಣೇಶ್ವರ. ನಾನು ಹೋಗುವ ಕಾರ್ಯವು ಮಾತ್ರ ನಿಲ್ಲಿಸುವುದಲ್ಲ ರಮಣಿ, ಸದ್ಗುಣ ಬರಡೆ. ಹೃದಯೇಶ್ವರ. ಏ ಹೃದಯೇಶ್ವರಿ. ಬಂಡಿ ಬಂಡಿ ಅನ್ನವ ಉಣ್ಣುವ ಭೀಮನು, ಒಂದೇ ಏಟಿಗೆ ಕೊಲ್ಲುವ ನಿನ್ನನು, ಸತಿಯಳ ಮಾತನು ಕೇಳು ನೀನು. ಬೇಡುವೆ ನಿನ್ನಲೆ ನಾನು ಇನ್ನು, ಬೇಡುವೆ ನಿನ್ನಲೆ ನಾನು ಇನ್ನು. ಪ್ರಿಯಕಾಂತ ಬಿಡು ಪಂತ, ಪಾಂಡವರೊಳು ಏಕೆ ನಿನ್ನ ಪಂತ, ಬಿಡು ನಿನ್ನಯ ಚಲವೋ ಕಾಂತ. ಓ ಕಾಂತ, ಓ ಕಾಂತ. ಸೈಲಾಸ್ ಕಗ್ಗಲ್ ಗ್ರಾಮದೊಳಗ ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತ ರಮೇಶ್ ಅಣ್ಣನವರು ನಮ್ಮ ಅಕ್ಕನವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಕಗ್ಗಲ್ ಗ್ರಾಮದಲ್ಲಿ ಕಾರ್ತಿವೀರ ಅರ್ಜುನ ಪಾತ್ರ ಮಾಡಿದವರು 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ನಿಧಾನ ತಟ್ಟ. ಅವ್ರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು.
ಕಾಂತ ಕಾಂತೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಪಾಂಡವರು ಪಂಥವನ್ನು ತೊಟ್ಟು ಹೋಗೋ ನಿನ್ನ ಮಾತಿಗೆ ಎನ್ನ ಸಮ್ಮತಿಯೂ ಇಲ್ಲ ಕಾಂತ. ಕಾಂತೆ ಅವರ ಮೇಲಿರುವ ಈ ನಿನ್ನ ಕೋಪವನ್ನು ಬಿಟ್ಟು ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಪ್ರಾಣೇಶ್ವರ ಪ್ರಾಣೇಶ್ವರಿ ಸುಖದಿಂದ ಅರಮಂದಿರದಲ್ಲಿ ಜೀವನವನ್ನ ಸಾಗಿಸೋಣ ರಮಣ ಸದ್ಗುಣಾಭರಣ. ಏನೇ ಹೊಲ್ಲವೇ ಸಲ್ಲದ ನುಡಿ ಎನ್ನ ಮುದ್ದೆ ತೆತ್ತಿ ಹೇಳುವುದಕ್ಕೆ ಬಂದರ ಧೈರ್ಯ ಬಂಡುವರೆಗೆ ಹತ್ತ ರಾಜ್ಯವಂ ಕೊಡು ಎಲ್ಲಿಗೆ ಬುದ್ಧಿ ಹೇಳ್ತೀಯ ಹಾ ಏನೇ ಮಂದಗಮನ ಪ್ರಾಣೇಶ್ವರ ಅರ್ಧ ರಾಜ್ಯವು ಹೇಗೆ ಧೈರ್ಯ ಅವರು ಹಂತ ವೀರನೇ ಹಾಕಿದ್ದರೆ ಎಲ್ಲ ಕೂಡಿ ಯುದ್ಧವನ್ನು ಮಾಡಿ ಜಯಿಸಿ ಗೆದ್ದುಕೊಳ್ಳಲೆ. ಹಾ ಇಲ್ಲೇ ರಮಣೆ ಕಾಂತ ಇಲ್ಲವಾದರೆ ಎಲ್ಲ ಪಾದಕ್ಕೆ ಬಿದ್ದು ಶರಣಾಗತಿ ಎಂದು ಬೇಡಿಕೊಂಡರ ಹಾ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡುವೆನು ರಮಣೆ ಸದ್ಗುಣಾವರಣ. ಪ್ರಾಣೇಶ್ವರ ಪ್ರಾಣೇಶ್ವರ ಏನೇ ಆಗಲಿ ಪಾಂಡವರ ಪಂಥವನ್ನು ತೊಟ್ಟು ಹೋಗೋದು ನನಗೆ ಮನಸ್ಸಿಲ್ಲ ಯಾದಕ್ಕೆ ತರವಲ್ಲ ಕಾಂತ. ಕಾಂತೆ 3 ಲೋಕದ ವೀರ ಪಾರ್ಥನು ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದವನು. ಏ ರಮಣ ನಾನೇನು ಸಾಮರ್ಥ್ಯವನ್ನು ತಿಳಿದುಕೊಂಡಿರುವೆ ಪ್ರಾಣೇಶ್ವರ ಪ್ರಾಣೇಶ್ವರ ಉಪಕಾರ ಮಾಡಿದವರಿಗೆ ಅಪಕಾರವೆಂದು ಮಾಡಬಾರದು. ಎಂತಹ ಕಷ್ಟದ ಕಾಲದಲ್ಲಿ ನಮಗೆ ಸಹಾಯವನ್ನು ಮಾಡಿದವರು ಆ ಪಾಂಡವರು ಕಾಂತ. ಎಲೆ ಕಾಂತೆ ಅವರು ಕಷ್ಟದ ಕಾಲದಲ್ಲಿ ಸಹಾಯ ಮಾಡಿರುವುದು ನಿನಗೆ ನೆನಪಿದೆಯೋ ಇಲ್ಲವೋ? ನನಗೆ ನೆನಪಿದೆ ರಮಣ. ಮತ್ತೆ ಸಹಾಯ ಮಾಡಿದವರಿಗೆ ಈ ರೀತಿಯ ಅನ್ಯಾಯ ಮಾಡಬಹುದೇ? ಮಾಡಬಹುದು ರಮಣ ಮಾಡಬಹುದೇ? ಮಾಡಬಹುದು. ನಾನು ಒಪ್ಪುವುದಿಲ್ಲ. ಯಾದಕ್ಕೆ ಒಪ್ಪುವುದಲ್ಲ ರಮಣೆ. ಹಾಗಾದರೆ ಹೇಳುವೆನು ಕೇಳು. ಲಲಲ ತಲ ಲಲ ತಲ ಓ ನಲ್ಲನೆ ಸವಿ ಮಾತೊಂದ ನುಡಿವೆನ ನಾ ಹೇಳುವ ಮಾತನ್ನು ಕೇಳು ತೆನೆಯನೆ ಲೇ ರಮಣ ತ್ಯಜಿಸು ಸಂಗ ನಿನ್ನು ತ್ಯಜಿಸು ಸಂಗರ ಲಲಲ ಲಲಲ ಲಲ ಲಲ ಓ ನಲ್ಲನೆ ಸವಿ ಮಾತೊಂದ ನುಡಿವೆನ ಕೇಳು ಎನೆಯನೆ ಪ್ರಾಣೇಶ್ವರ ಪ್ರಾಣೇಶ್ವರ ಸತಿಯ ಮಾತು ಕೇಳೋ ನೇನು ಬೇಡುವೇನು ನಿನ್ನಲಿ ನಾನು ಮಾತು ಕೇಳು ನೀನು ಎಂದೆಗೋ ಕರಮುಗಿಯುವೆನು ಶಿರಬಾಗುವೆನು ಕರಮುಗಿಯುವೆನು ಶಿರಬಾಗುವೆನು ಕೇಳೆನ್ನ ಮಾತನೋ ಓ ನಲ್ಲನೆ ಸವಿ ಮಾತೊಂದ ನುಡಿವೆನ ಆ ಆ ಆ ಆ
ಪಾಂಡವರಲ್ಲಿ ಒಬ್ಬನಾದ ಧರ್ಮರಾಯನು ಬಂದು ನಮ್ಮ ಕಷ್ಟವನ್ನು ಪರಿಹರಿಸಲಿಲ್ಲವೇ ಕಾಂತ? ಎಲೆ ರಮಣೆ, ಕಷ್ಟದ ಕಾಲದಲ್ಲಿ ಯಾತ್ರಕ್ಕೆ ಹೋದ ಸಮಯದಲ್ಲಿ ಚಿತ್ರಜೈನನಾದ ಗಂಧರ್ವನು ನಿನ್ನಲ್ಲಿ ಬಿಜಂಡು ಕಟ್ಟಿಕೊಂಡು ಎಳೆದುಕೊಂಡು ಹೋಗುವ ಸಮಯದಲ್ಲಿ ಪಾರ್ಥನ ಬಂದು ನಿನ್ನ ಬಿಜಂಡಿಯನ್ನು ಬಿಡಿಸಿರುವನೆಂದು ಹೇಳ್ತಿರ್ವಿಯಾ? ಎಲೆ ರಮಣೆ, ಪ್ರಾಣೇಶ್ವರ, ನಾನೇದರಾದರೂ ಅವನನ್ನು ಬೇಡಿಕೊಂಡಿರುವನೇ ಸುಂದರ. ಪಿಚಂಡಿಯಂ ಕಟ್ಟಿದ ವೇಳೆಯಲ್ಲಿ ನಮ್ಮನ್ನು ಬಿಡಿಸಿದವರಾರು? ಏನೇ ಸುಂದರ, ನಮ್ಮನ್ನು ಕಷ್ಟದ ಕಾಲದಲ್ಲಿ ಬಿಡಿಸಿದವರಾರು? ಬಂಡ ಪಾಂಡವರ ಸುದ್ದಿಯನ್ನು ಎಲ್ಲ ಮುಂದೆ ಹಚ್ಚಿದರೆ ಎಲ್ಲ ಬಾಯಿ ಬಾಯಿ ಬಡಿದು ಅಂತಪ್ಪರದಿಂದ ಹಾಚಿಗೆ ನೂಕುತ್ತೇನೆ. ಕಾಂತ ರಮಣೆ, ಸನ್ಮೋಹನ ಬರಣ, ನೀ ನಿನ್ನ ಪಂಥವನ್ನು ಬಿಟ್ಟು ಅರಮಂದಿರಕ್ಕೆ ಬಾ ಪ್ರಾಣೇಶ್ವರ, ಎನ್ನ ಹೃದಯೇಶ್ವರ. ಎಲೇ ಮೂರ್ಖಳೇ, ಪ್ರಾಣೇಶ್ವರ, ಬುದ್ಧಿ ಎಲ್ಲದವನಿಗೆ ತಿದ್ದಿ ತಿದ್ದಿ ಹೇಳದಂತೆ ಎಂದಿನ ಸಂಗತಿ ಎಂಬೇಡಿ ಮತ್ತೊಬ್ಬ ಊರಿಗೆ ಒತ್ತೆ ಮಾಡುವಿಯಾ? ಎಲೇ ಸುಂದರಿ ಸುಮನೋಹರ ಬಾಯೇ, ಪ್ರಿಯ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ರಮಣಿಗೆ ತರಲು ಎಲ್ಲವಾದರೆ ಬೈರ್ಯ ಈ ಕದಲಂತ ನಿನ್ನ ದೇಹ ಒಮ್ಮಿಬ್ಬಾಗ ಮಾಡಿವೆ. ನಡಿ ನಾಡಿ ಮೊದಲ ಕಟಾರ್ಯ ಕಾಂತ. ಹಾಗಾದರೆ ಸತಿಯಳ ಮಾತಿಗೆ ಬೆಲೆ ಇಲ್ಲವೇ? ಏ ರಮಣಿ, ನನ್ನ ಮಾತಿಗೆ ಬೆಲೆ ಇಲ್ಲವೇ? ಇಲ್ಲದಂತವರು ಯಾರು ಸುಂದರಿ? ಹೋಗಬೇಡ, ನಾನು ಹೋಗುವ ಕಾರ್ಯ ಮಾತ್ರ ನಿಲ್ಲಿಸುವುದಲ್ಲ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ ಕಾಂತ. ಕಾಂತ್ಯ, ಎಷ್ಟು ಹೇಳಿದರೂ ಫಲವಿಲ್ಲ ಪ್ರಿಯಕಾಂತ. ಸುಂದರ, ಓ ಪ್ರಿಯಕಾಂತ, ಪ್ರಿಯಕಾಂತ, ನೀ ಬಿಡುಪಂತ. ಪ್ರಾಣೇಶ್ವರ, ಸುಂದರ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ರಮಣಿ. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ತರಬಲ್ಲ ಇದು ತರಬಲ್ಲ, ಒಳಿತಲ್ಲ ಇದು ಒಳಿತಲ್ಲ. ಸತಿಯಳ ಮಾತನು ಮೀರಿ ನೀನು ಪಾಂಡವ ಬಳಿಗೆ ಇನ್ನು ಹೋಗಬೇಡ, ಬೇಡುವೆ ಕಾಂತ. ತ್ಯಜಿಸು ನೀನು ನಿನ್ನಯ ಪಂಥ, ಎನ್ನ ಮಾತನು ಕೇಳು ಎನ್ನುವೆನು, ಕೇಳೋ ಮಾತನು ನೀನು. ಪ್ರಿಯ, ಕೇಳೋ ಮಾತನು ನೀನು. ಎಷ್ಟು ಮಾತ್ರಕ್ಕೆ ಗಳವದಲ್ಲ ಸುಂದರ. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ತರವಲ್ಲ ಇದು ತರವಲ್ಲ, ಒಳಿತಲ್ಲ ಇದು ಒಳಿತಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತಿಯಳ ಮಾತಿಗೆ ಬೆಲೆ ಕೊಡದೆ ನೀನೇನಾದರೂ ಪಾಂಡವರ ತಂಟೆಗೆ ಹೋದರೆ ನಿನಗೆ ಉಳಿಗಾಲವಿಲ್ಲ ಕಾಂತ. ಕಾಂತ್ಯ, ಈ ಮಾತನ್ನು ಅರ್ಥೈಸಿಕೊಂಡು ಅರಮಂದಿರಕ್ಕೆ ಬಾ ಪ್ರಾಣೇಶ. ತ್ಯಜಿಸು ನಿನ್ನ ಮನದೊಳಗಿರುವ ಆವೇಶ. ಏನೇ ಹದಮಳೆ, ಮೂರ್ಖನಿಗೆ ಸದುತಾಪವನ್ನು ಬೇಡದಂತೆ ಎನ್ನ ಮುಂದೆ ಹೇಳಲಕ್ಕೂ ಬಂದಿಯಾ? ಏನೇ ರಮಣೆ, ಕಾಂತ, ನಾನೆಂದಿಗೂ ಕೇಳಲಾರೆ. ನಡಿ ನಾರಿ ಮೊದಲ ಕಟಾರ್ಯ. ಕಾಂತ, ಕಾಂತ್ಯ, ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಕೇಳುವುದಿಲ್ಲ ರಮಣೆ. ನಿನ್ನ ಹಣೆ ಬರದಲ್ಲಿ ಆ ವಿಧಿ ಲಿಖಿತ ಹೇಗೆ ಬರೆದಿದೆಯೋ ಹಾಗೇ ಆಗಲಿ. ಹಾಗೇ ಆಗಲಿ ರಮಣೆ. ಹೃದಯೇಶ್ವರ, ಅಶ್ವತ್ಥಾಮ, ನಿನಗೆ ಜಯದಾರತಿಯನ್ನು ಬೆಳಗುವೆನು, ಪೀಠವನ್ನು ಅಲಂಕರಿಸು. ಅಶ್ವತ್ಥಾಮ ಬಾಪ.
ಕೃಷ್ಣ ಧರ್ಮರಾಯ ರೆಡಿ ಇರ್ಬೇಕಪ್ಪ. ಕೃಷ್ಣ ಧರ್ಮರಾಯ ರೆಡಿ ಇರ್ಬೇಕು. ಒಂದೇ ಮಾತೈತೆ. ಹೋಗೋ ಸಮರಕ್ಕೆ ಬೇಗನೆ. ಪೊಂದುತ ಬಾರು ಜಗದಿ ಕ್ಷೇಮವಾದ ಪ್ರಿಯ ಎಲೆ ಪ್ರಿಯಳೇ, ನೀನು ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿದೆನು. ನಿನ್ನ ಇಟ್ಟದಂತ ಹಾಗಲೇ ರಮಣ. ಜಾಗ್ರತೆಯಿಂದ ಹೋಗಿ ಬಾ ಜಾಣ, ನೀನೇ ನನ್ನ ಪ್ರಾಣ. ನಿನ್ನ ಇಟ್ಟದಂತ ಹಾಗಲೇ ಸುಂದರ. ಬಳಿ ಬಳಿ ರೇ ಎಲೈ ಕೃಪಾ ಹಸ್ವತ್ತಮ ಕರ್ಣ ಚಲ್ಲ ಜಗನ ಒಂದಾದ ವೀರರೇ ಹಾದಿ ಜಾಗ್ರತೆಯನ್ನ ಕಲಿ ಕರ್ಣಲಿಗ ದಳಪತಿ ಪಟ್ಟವಂ ದಕ್ಕಿರುವುದರನ್ನ ಬಳಿರೇ ಆತನ ಆಜ್ಞೆ ಪ್ರಕಾರ ಇದ್ದಕ್ಕೆ ಹೋಗುವನ ನಬಿ ಸೂರಲೇ ಅತಿ ಗಾಂಭೀರ್ಯರೇ. ಹಾವ ಸದ್ಬಲವಿತನಾದ ಕೌರವೇಂದ್ರ ಇದಕ್ಕಿದ್ದಾರೆ ಮಾಡ್ಸೋಕಂತ ಯುದ್ಧಕ್ಕೆ ಮಾರ್ಬಲವೆಲ್ಲ ಸಿದ್ಧವಾಯಿತು. ನಮ್ಮ ತನ್ನಯಂ ಕೊಲ್ಲಸದವರನ್ನ ಬಂಡ ಪಾಂಡವರನ್ನ ರುಂಡವನ್ನು ಹರಿಯಲಕ್ಕೆ ಹೋಗಲು ನಡೆಯ ಕೌರವ ಹಾಡಿಸ ಬರವನ ಪಾಂಡವರ ಶಿರವ. ಎಲ್ಲ ವೀರಾದ ವೀರರೇ, ಆ ಬಂಡ ಪಾಂಡವರನ್ನು ಜಯಿಸುವುದಕ್ಕೆ ಯುದ್ಧಕ್ಕೆ ಹೋಗವನ. ವೀರರೇ ಅತಿ ಸೂರರೇ, ನಿನ್ನ ಇಷ್ಟದಂತಾಗಲ ರಾಜೇಂದ್ರ. ಕೃಷ್ಣ ಧರ್ಮರಾಯ, ಕೃಷ್ಣ ಧರ್ಮರಾಯ. ಶ್ರೀ ಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಜಲ್ದಿ ಕಿರೀಟ ಇಟ್ಕ ಬಾಪ. ಶ್ರೀಕೃಷ್ಣ ಮೂರ್ತಿ ಮಾಸ್ಟ್ರೇ ಬರ್ಬೇಕಪ್ಪ. ನಾನು ಸಮಸಪ್ತಕರನ್ನು ಹಿತ್ತಕ್ಕೆ ಹೋಗುತ್ತೀವಿ. ಈ ಭೀಮನು ಸತ್ತರೆ ಸಾಂಬ ಹೌದೇನು ಸ್ವಾಮಿ? ಕುರಿತು ವರ್ಮರೊಡ ಗೋಳಿಗೊಂಡು ಕರ್ಣನೊಡನೆ ಹಿತವ ಮಾಡಿರಿ. ಎಲೈ ಅರ್ಜುನ, ಅಹೋ ಸ್ವಾಮಿ, ಮತ್ತೇಗ ತಡ ಸಮಸಪ್ತಕರನ್ನು ಹಿತ್ತಕ್ಕೆ ಹೋಗಲು ನಡೆಯಲೇ ಪಾರ್ಥ. ದುರ್ದಳು ನೀನೇ ಹತ್ತಿ ಸಮರ್ಥ. ಖಾಲಿ ಜನ ಯಾರು ಇರಬಾರ್ದಪ್ಪ. ಪಾತ್ರಗಳು ಜಗ್ಗಿದವ, ಜಾಗ ಆಗೋದಲ್ಲ. ಖಾಲಿ ಜನ ದಯವಿಟ್ಟು ತೆಳಗಿಳಬೇಕಂದು ವಿನಂತಿ. ಆಹೋ ಮುರವರ್ಥನ ಪಾರ್ಥ, ಇವತ್ತನ ಯುದ್ಧವೋ ನನಗೋ ಕರ್ಣನಗೋ ನಡೆಯಲು. ನಾಳಿನ ಯುದ್ಧವೋ ಭೀಮನಗೋ ದುಶ್ವಾಸನ ನಡೆಯಲಿ. ಇರಲಿ ಓ ಜನಾರ್ದನ. ಅವೋ ಪಾರ್ಥ, ನಿನ್ನ ಆಜ್ಞೆಯಂತೆ ಸಮಸಪ್ತಕರ ಸೈನ್ಯವೆಲ್ಲ ಸಂಹಾರ ಮಾಡಿ ಬರೋಣ ಬಾ ನಾರಾಯಣ. ರಥವನ್ನಾರಿಸೈ ಇಚ್ಚಣ. ನಿನ್ನ ಇಷ್ಟದಂತಾಗಲೇ ಪಾರ್ಥ.
ತಲೆ ಎಲ ಭೀಮಸೇನ ಅಹೋ ಅಣ್ಣ ಧರ್ಮನಂದನ ದುಷ್ಟ ಧುಮ್ಮ ವಿರಾಟ ಸತ್ಯಕ್ಕೆ ಸಾಂಬ ಕುತ್ತ ವರ್ಮ ವೀರನಾದ ಅವಿರುದ್ಧ ಧ್ರುಪದ ಮುಂತಾದ ವೀರರೇ ವೈರಿಯಾದ ಕೌರವನು ಕಲಿಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿರುವನು ಕಟ್ಟಲೆ ಅಗ್ರಜ ನೋಡಿಕೊಳ್ಳುವನು ಸಚ್ಚೂರರೇ ಚತುರಂಗ ಮಾರ್ಬಲವು ರಣದುಂದು ವೀರನಾದದಿಂದ ನಿಮ್ಮ ನಿಮ್ಮ ಬಾಣ ಬತ್ತಳಿಗೆಯನ್ನು ತೆಗೆದುಕೊಳ್ಳಿರಿ ನಿಮ್ಮ ಪರಾಕ್ರಮ ನನಗೆ ತೋರಿಸಿರಿ ನಿನ್ನಿಷ್ಟದಂತಾಗಲಿ ಪರಮಾತ್ಮ ಈ ಭೀಮನ ಅನುಮತಿಯಂ ಪಡಿರಿ ನಾನು ನಿಮ್ಮ ಮರಣನ ಯುದ್ಧಕ್ಕೆ ಬರಬನು ಈಗಿನ ಕಾಳಗವು ನನಗೂ ಕರ್ಣನಿಗೂ ನಡೆಯಲಿ ಎಲ್ಲ ಭೀಮಸೇನ ಅಹೋ ಧರ್ಮನಂದನ ನ್ಯಾತಕ್ಕೆ ತಡ ಗದೆಯನ್ನು ತೆಗೆದುಕೊಂಡು ಬೆನ್ಗಾವಲಿಗೆ ಬಾರೋ ಭೀಮ ರಣದೋಳ ಸೀಮ ನಿನ್ನಿಷ್ಟದಂತಾಗಲಿ ಅಗ್ರಜ ಅಣ್ಣ ಧರ್ಮನಂದನ ಭೀಮಸೇನ ಆ ಕುನ್ನಿ ಕರನ ನೋಡಿನ ಕಳಗಕ್ಕೆ ನೀನೇ ಆತಕ್ಕ ಹೋಗುವೆ ಈ ಉದ್ದಂಡವಾದ ಗಜದಿಂದ ಒಂದೇ ಒಂದು ಹೊಡೆದಕ್ಕ ಬಳಿರ ಆ ಭಂಡಕವರು ನಮ್ ಕೊಲ್ಲೆ ಹಾಕತ್ತೇನೆ ಜಾಗ್ರತೆಯಿಂದ ಹೋಗಣ ನಡೆ ಅಗ್ರಜ ಆ ಭಂಡಕವರು ನಾನು ಕೊಲ್ಲುವುದಂತೋ ನಿಜ ಮಾತು ನೀರೇ ನೋಡ ಭೈರ್ಯ ಎಲೈ ವೀರಾದ ವೀರರೇ ಹಾವೋ ರಾಜೇಂದ್ರ ಏಕೋ ಹತ್ತಿರ ನೋಡಿರಿ ಭಾಳ ಚಬ್ಬೈಸ್ ಪಾಂಡವರ ದಂಡು ಹೇಗೆ ನಿಂತಿರುವುದು ನೋಡಿರಿ ಆವೋ ರಾಜೇಂದ್ರ ಅವೋ ಗುರುಪುತ್ರನೇ ಹತ್ತ ನೋಡ ತಳಕ್ಕೆ ಮಡಿಯ ರಥಕ್ಕೆ ಬೆಳಕುದರ ಎಮ್ಮೂಡಿಕೊಂಡರವರ ಅವನ ಫಲಭಾಗದಲ್ಲಿ ನಿಂತರವನ ಕಂಡಗಲು ನಾನೇ ಕಂಡಗಲ ಎಂದ ಬಂಡ ಕುಳಿತಾ ಇಡುತ್ತಿ ಅವನ ಫಲಭಾಗದಲ್ಲಿ ನಿಂತರವನ ಬಂಡ ಕೂಳಿತಿಂದ ಬಂಡ ಭೀಮನ ಪಾಂಡವರ ದಂಡಿಯ ಮೇಲೆ ಬಾಣು ಮಮ್ಮಡಿಯರ ವೀರರೇ ಮಹಾಸುರರ ಏನು ವೀಡ ಉಂಡ್ಲೆ ಆಹೋ ತಮ್ಮ ಹತ್ತ ನೋಡು ನೋಡಿದಿರ ಅಗ್ರಜ ಸುಂದರವಾದ ರಥಕ್ಕೆ ಕೆಂಪ ಬಣ್ಣದ ಕುದುರೆಗಳು ಕೂಡಿಕೊಂಡಿರುವನೇ ಕೌರವ ಕೂಡಿಕೊಳ್ಳಿಲ್ಲ ಅಗ್ರಜ ಬರಲಿ ನೋಡಿಕೊಳ್ಳುವನ ಅವನ ಬೆಂಬಲವಾಗಿ ನಿಂತಿರುವನೇ ಷಂಡನಾದ ಕರ್ಣನು ಅವನು ನಮ್ಮನ್ನೇನು ಮಾಡುವನ ಅಗ್ರಜ ಅಹೋ ತಮ್ಮ ಭೀಮಸೇನ ಅವ ಅಣ್ಣ ಧರ್ಮನಂದನ ಹೆಚ್ಚಿನಂತೆ ರೋಸ ಹೆಚ್ಚಿಸಿಕೊಂಡು ಬರುತ್ತಿರುವನೇ ಅಶ್ವತ್ಥಾಮನ ಬರಲಿ ಅಗ್ರಜ ನೋಡಿಕೊಳ್ಳುವನ ನೋಡರ ಈ ಭೀಮಸೇನ ಅವನನ್ನು ಕೊಲ್ಲಿ ಬಿಡುವೀಕ್ಷಣ ನಿನ್ನ ಅಪ್ಪಣೆಯನ್ನು ಕೊಟ್ಟರೆ ಈಗ ಹೋಗಿ ಬರುವನ ಅಗ್ರಜ ಏಲೇ ಧರ್ಮಜ ಅಶ್ವತ್ಥಾಮನ ಇಲ್ಲಿಯವರೆಗೂ ಧರ್ಮರಾಯನೋ ಧರ್ಮ ಪಾಲನೆ ಮಾನವನಂತಲೂ ಸದಾಚಾರ ಸಂಪನ್ನನಂತಲೂ ಸರ್ವ ಜನರ ಹಾಡವದಲ್ಲದೆ ಎಲೆ ಕರ್ಮಿಷ್ಠರೇ ಪಾಪಿಷ್ಟ ನಾನು ಸಹಿತ ಧರ್ಮೋತ್ತಮನೆಂದು
ತಿಳಿದಿದ್ದೆ. ಎಲೆ ಪಾಪಿ, ಎಲೈ ಗುರುದ್ರೋಹಿ, ನಮ್ಮಪ್ಪನಿಗೆ ಎಲೆ ಕರ್ಮಿಷ್ಠನೇ, ಎಲೈ ಪಾಪಿಷ್ಟ, ನಿನಗೆ ಧನುರ್ವಿದ್ಯೆ ಕಲಿಸಿದ ನಮ್ಮಪ್ಪನಿಗೆ ದುರ್ವಾಕ್ಯವನ್ನು ಹಾಡಿ ಧನುರ್ಬಾಣವನ್ನು ಊರು ಬಿಗಿಟ್ಟವನ್ನು ಕಡಿದು ತುಂಡು ತುಂಡು ಮಾಡಿಯ ಸಾಹಸವಾಗಿ ಮಾಡಿರುವುದು ಹೇ ಮೂರ್ಖ, ಏನೇ ಪಾಪಿ, ಎಲೈ ಮೂರ್ಖ, ನೀನು ಮೊದಲ ಮೋಸಗಾರ ನಮ್ಮ ತಂದೆಯಿಂದ ದ್ರೋಣರಿಂದ ತಿಳಿದಿದ್ದರೆ ಬಪ್ಪೆ ಅಶ್ವತ್ಥಾಮನ ಎದುರ ಎತ್ತಕ್ಕೆ ಇಲ್ಲೇ ಬಂಡ, ಎಲೈ ಮೂರ್ಖ, ತು! ನಿನ್ನ ಮಾರ್ಬಲವಲ್ಲ ನಿರ್ಮೂಲನ ಮಾಡಿ ಬೀಳ್ತಿದ್ದೆ. ಇಂಥ ಕೆಟ್ಟ ಗುಣ ಯಾತಕ್ಕೆ ಹುಟ್ಟಿತೋ ಧರ್ಮರಾಜ ನಮ್ಮ ಬಂಡ, ಕತ್ತರಿಸಿ ಬಿಡು ನಿನ್ನ ರುಂಡ. ಆಹೋ ಗುರುಪುತ್ರನಾದ ಅಶ್ವತ್ಥಾಮನೆ, ಏಲೇ ಯಮತನಯ, ತಂದ ಸತ್ಯ ನಮ್ಮ ದುಃಖದಲ್ಲಿ ಎಲ್ಲ ನಿಂದಿರಿಸಿದೆಯಲ್ಲ, ಸಹಜವಾಗಿ ನಿಂದರಿಸಲು ನೀನು ಮಾಡುವುದರ ಬಂಡ, ಇದು ನಿನಗೆ ತರವಲ್ಲ, ಅದು ಎತ್ತಕ್ಕೆ ತರವಲ್ಲ. ಸತ್ಯ ಸನ್ಮಾರ್ಗಯಾದ ನಾನು ಇಂಥ ಕೆಟ್ಟ ಋತಕ್ಕೆ ಕ್ಷಣ ಸುಖಕ್ಕಾಗಿ ಈನ ನುಡಿಯಂ ನುಡಿದು ಎಂದಿಗೂ ಮನಗೊಡಲಾರೆ. ಎಲೈ ಮೂರ್ಖ, ನಿಮಗೆ ಧನುರ್ವಿದ್ಯೆ ಕಲಿಸಿದ ನಮ್ಮಪ್ಪನಿಗೆ ಎಲೈ ಅಶ್ವತ್ಥಾಮನೆ, ಏನೇ ಯಮತನಯ, ಕ್ಷಣ ಸುಖಕ್ಕಾಗಿ ಈನ ನುಡಿಯಂ ನುಡಿದು ನರಕದೋಳು ವಾಸ ಮಾಡಲಾರೆ. ಸ್ವಲ್ಪವನ್ನು ಸೈರಿಸಿ ಈ ವೀರ ಅಶ್ವತ್ಥಾಮನ ಖಡ್ಗದಿಂದ ನಿನ್ನ ಕುತ್ತಗೆ ಕತ್ತರಿಸಿ ಬರೋದೇ ಬಂಡ. ಎಲೈ ಮೂರ್ಖ, ಏನೇ ಯಮತನಯ, ಅಶ್ವತ್ಥಾಮನೆಂಬ ಹಾಲ ಸಾಯಲು ಅತಃ ಅಂತ ಕಂಜುರ ಎಂದು ನುಡಿದು ಕುಂಜುರ ಎಂದ ಶಬ್ದವು ನಿಮ್ಮಪ್ಪನಿಗೆ ಕೇಳಿಸಲಿದ್ದರೆ ನಾನೇನು ಮಾಡಲಿ? ಸ್ವಲ್ಪವನ್ನು ಸೇರಿಸಲೇ ತೋರಿಸವನ ಎಲೈ ಮೂರ್ಖ, ಎಲೆ ಹದಮ, ಇದರಲ್ಲಿ ನನ್ನ ಅಪರಾಧವೇನು? ಸುಮ್ಮನೆ ಎನ್ನೋಳು ವಾದಿಸಬೇಡ. ನೀನಂಥ ಬಲವಂತನಾಗಿದ್ದರೆ ಕಲಿಪಾರ್ಥ ಭೀಮನರಡು ಹೋಗಿ ಯುದ್ಧವನ್ನು ಮಾಡು. ಎಲೈ ಮೂರ್ಖ, ಆ ತಿಂಡಿ ಬಾಕನು ಎನ್ನೊಡನೆ ಯುದ್ಧಕ್ಕೆ ಬರಲು ಈ ಸರದಿಂದ ಅವನ ಕುತ್ತಿಗೆ ಕತ್ತರಿಸಿ ಬಿಡುವನ. ಎಲೈ ಅಶ್ವತ್ಥಾಮನೆ, ಎಲೆ ಯಮತನಯ, ಸುಮ್ಮನೆ ಎನ್ನೋಳು ವಾದಿಸಬೇಡ. ನೀನಂಥ ಬಲವಂತನಾಗಿದ್ದರೆ ಕಲಿಪಾರ್ಥ ಭೀಮನರಡು ಹೋಗಿ ಯುದ್ಧವನ್ನು ಮಾಡು. ಸುಮ್ಮನೆ ಎನ್ನಂ ಕಡೆಗೆ ನಿನ್ನ ಬಾಣವಂ ಕಳೆದುಕೊಳ್ಳಬೇಡ. ಸುಮ್ಮನೆ ಹೋಗಲ ಅಶ್ವತ್ಥಾಮನೆಂಬ ಕೋಣ ಎನ್ನ ಕೈಯಲ್ಲಿ ಉಳಿಯದೋ ನಿನ್ನಯ ಪ್ರಾಣ. ಏಲೇ ಕಾಲಕ ಪುತ್ರ, ಗುರುಪುತ್ರ, ನಿನ್ನನ್ನು ಶೀಲಗುಣ ಸಂಪನ್ನನಂತಲೂ ಧರ್ಮಾತ್ಮನಂತಲೂ ಮಹಾಸತ್ಯವನಂತಲೂ ಇದೇ ಬಂಡ ಎಲೈ ಮೂರ್ಖ, ಈ ಜನರ ಹಾಡುವುದಲ್ಲದೆ ಇದೇ ಬಂಡ ಎಲೈ ಮೂರ್ಖ, ನಮ್ಮಪ್ಪನಿಗೆ ಚಾಟಿಯನ್ನು ಹಾಡಿ ಅಶ್ವತ್ಥಾಮನ ಅತಹಾನಂದ ಬಗಳಿದೆಯಾ? ಸಾಹಸವಾಗಿ ಭಗಳಿರುವ ಎಲೈ ಮೂರ್ಖ, ಏನೇ ಯಮತನಯ, ಎಲೈ ಗುರುದ್ರೋಹಿ, ಅಶ್ವತ್ಥಾಮನ ಅತಹಾನಾದರೆ ನಾನು ನಿನ್ನ ಕಣ್ಣಿಗೆ ಕಂಡನ ಎತ್ತಕ್ಕೆ ಸಾಹಸವಾಗಿ ಕಂಡಿರುವ ಎಲೈ ಮೂರ್ಖ, ಎಲೇ ಗುರುದ್ರೋಹಿ, ಎಲೈ ಧರ್ಮದ್ರೋಹಿ, ಎಲೇ ಧರ್ಮದ್ರೋಹಿ, ಎಲೈ ಗುರುದ್ರೋಹಿ, ಜಾಗ್ರತೆಯಿಂದ ಯುದ್ಧಕ್ಕೆ ಬಾರಲೈ ಬಂಡ. ಕತ್ತರಿಸಿ ಬಿಡುವ ನಿನ್ನ ರುಂಡ. ಎಲೈ ಭಂಡನಾದ ಅಶ್ವತ್ಥಾಮನೆ, ಏಳು ಮನೆ ಚೆನ್ನಾಗಿ ಕೇಳು. ಬೇಡ ನೀನೆನ್ನ ಕೆಣಕ ಬೇಡ, ಮೊದಲಿ ನೀ ಮಾತನಾಡಬೇಡ.
ಕೆಣಕಬೇಡ ಮುದದಿ ನೀ ಮಾತನಾಡಬೇಡ ಎಲೈ ಭಂಡ ಬೇಡ ನೀನೆನ್ನ ಕೆಣಕಬೇಡ ಮುದದಿ ನೀ ಮಾತನಾಡಬೇಡ ಅಸುತಮನೆಂಬ ದುರುಳನೆ ನೀನು ಅಸುತಮನೆಂಬ ದುರುಳನೆ ನೀನು ಚರವನ್ನು ಬಿಡುವೆಯ ಮೇಲೇರಿ ಬರುವೆ ಚರವನ್ನು ಬಿಡುವೆಯ ಮೇಲೇರಿ ಬರುವೆ ಎಲೈ ಮೂರ್ಖ ಚೆನ್ನಾಗಿ ಕೇಳು ಚೆನ್ನಾಗಿ ಮಾಡಲೇ ಧರ್ಮಜ ಧರ್ಮದ್ರೋಹಿ ಎಂದು ನುಡಿದಿಯಲ್ಲ ಧರ್ಮಜ ಎಲೈ ಮೂರ್ಖ ದ್ರೋಣನ ಪುತ್ರ ನಂಬ ಅಶ್ವತ್ಥಾಮನ ಸಾಮಾನವದಂತ ತಿಳಿದೇರೆ ಬಣ್ಣ ಧರ್ಮದ್ರೋಹಿ ಎಂದು ನುಡಿದಿಯಲ್ಲ ಸೈಸನ ನಿನ್ನಯ ಇಲ್ಲದ ನೊಡೆಯ ಸೈಸನ ನಿನ್ನಯ ಇಲ್ಲದ ನೊಡೆಯ ತೋರುವೆ ನಿನ್ನನು ಯಮನಾಲಯವ ಬೇಡ ನೀನೆನ್ನ ಕೆಣಕಬೇಡ ಮುದದಿ ನೀ ಮಾತನಾಡಬೇಡ ಎಲೈ ಅಶ್ವತ್ಥಾಮನೆಂಬ ಬಂಡ ಎಲೆ ಧರ್ಮಜ ನೀನು ಗುರುಪುತ್ರನೆಂದು ವಿನಯತ್ತಿಯಿಂದ ಮಾತನಾಡಿದರೆ ನೀನು ಮಾಡುವುದೇನಲ್ಲ ಬಣ್ಣ ನಿನ್ನ ಬಾಯಿ ಬಹಳ ಉದ್ದವಾಯಿತು ಸಹಜವಾಗ ಉದ್ದಾಗಿರುವುದು ನೀನು ಮಾಡುವುದೇನಲೇ ಅದಮ ಎಲೈ ಘಾತಕ ಎಲೆ ಯಮತರಯ ಮಾತಿಗೆ ಬಡದಾಡಿ 12 ವರ್ಷ ವನವಾಸವ ಮಾಡಿದವ ಸ್ವಲ್ಪವನ್ನು ಸೇರಿಸದ ಈ ವೀರ ಅಶ್ವತ್ಥಾಮನಪ್ಪ ಎಲೈ ಅಶ್ವತ್ಥಾಮನ ಎಲೆ ಗುರು ಧರ್ಮದ್ರೋಯ ವಚನಕ್ಕೆ ಬಡದಾಡಿ ಕರ್ಣ ಸಿರಿ ಸಂಪತ್ತೆಲ್ಲ ಕಳೆದುಕೊಂಡವು ಸ್ವಲ್ಪವನ್ನು ಸೇರಿಸಲೇ ತೋರಿಸುವನ ಎಲೈ ಮೂರ್ಖ ಎಲೆ ಹತಮ ಸತ್ಯಕ್ಕೆ ಸರಿಯಾಗಿ ಹೆಂಡತಿ ಮಾನವಂ ಕಳೆದರು ತಲೆ ತೆಗ್ಗಿಸಿಕೊಂಡು ಸುಮ್ಮನೆ ಕುಳಿತಿದ್ದೆ ಎಲೈ ಗುರುದ್ರೋಹಿ ಎಲೆ ಧರ್ಮದ್ರೋಯ ವಚನ ಭ್ರಷ್ಟರಾಗಬಾರದೆಂಬ ಮಾತಿಗಾಗಿ ಕಡಿಗಲಿಗಳಾದ ತಮ್ಮನವರನ್ನು ಉರಿಲಿಗೆ ಹಾಕಿದೆ ಸಹಜವಾಗ ಉರುಗಿದ ಆಗವದಲ್ಲಿ ನೀ ಮಾಡುವುದಲ್ಲೇ ಬಣ್ಣ ಎಲೈ ಅಶ್ವತ್ಥಾಮನ ಎಲೆ ಯಮತರಯ ಇಂಥ ಸನ್ಮಾರ್ಗದಿಂದ ಮರೆಯುವ ಧರ್ಮರಾಜನಿಗೆ ಗುರುದ್ರೋಹಿ ಧರ್ಮದ್ರೋಹಿ ಎಂದು ಹಾಡಿದೆಯಲ್ಲ ಸಹಜವಾಗ ಹಾಡುವುದನ್ನು ನೀನು ಮಾಡುವುದಲ್ಲೇ ಅದಮ ಇದು ಸತ್ಯವಂತರ ಮಾತಲ್ಲ ಅದಿಯಾತಕ್ಕೆ ಸತ್ತ ಮಾತವಂತಲ್ಲದಲೇ ಬಣ್ಣ ಎಲೈ ಮೂರ್ಖ ಎಲೆ ಅದಮ ಹಾಡಿದ ಮಾತಿನಂತೆ ನಡೆಯಲಾರದ ಎಲೈ ಬಂಡ ಎಲೆ ಅದಮ ಬಂಡ ಕೌರವನೆಂದು ತಿಳಿದುಕೊಂಡಿರಿಯಾ ಹೇ ಎಲೈ ಮೂರ್ಖ ಎಲೆ ಧರ್ಮಜ ಕೌರವನೋಳು ಸೇರಿಕೊಂಡು ಎನ್ನೋಳು ಕಾದಾಡಲಿಕ್ಕೆ ಬಂದಿರುವಿಯಾ ಎಲೈ ಮೂರ್ಖ ಸಹಜವಾಗ ಬಂದರು ನೀನು ಮಾಡುವುದಲ್ಲೇ ಬಣ್ಣ ಏ ಭಂಡ ಈಕೋ ಶಾಂತಿ ಖಡ್ಗವು ಎನ್ನ ಕರದೋಳು ನೆಲದಾಡುತ್ತಿರುವುದು ಸ್ವಲ್ಪವನ್ನು ಸೇರಿಸ ಈ ವೀರ ಅಶ್ವತ್ಥಾಮನ ಪರಾಕ್ರಮವನ್ನು ತೋರಿಸುವನು ಇನ್ಯಾತಕ್ಕೆ ಚಿಂತೆ ಮಾಡುತ್ತಿರುವಿ ಜಾಗ್ರತೆಯಿಂದ ಯುದ್ಧಕ್ಕೆ ಬಾರೋ ಚೋರಲಾದ ಅಶ್ವತ್ಥಾಮನೆ ಇದೇ ಧರ್ಮಜ ಎಲೈ ಮೂರ್ಖ ನಿನ್ನ ಕುತ್ತಿಗೆಯ ಕತ್ತರಿಸಿ ಬಿಡುವನು ನೋಡು ನೋಡಲೇ ಧರ್ಮನಂದನ ಮಾಡು ನಿಮ್ಮ ಅಣ್ಣ ತಮ್ಮ ದಾನ
ಆಹೋ ತಮ್ಮನಾದ ಭೀಮಸೇನ, ಅಹೋ ಅಣ್ಣ ಧರ್ಮಜ, ಈ ಅಶ್ವತ್ಥಾಮನಿಂದ ಎಲ್ಲಮ್ಮ ರಕ್ಷಿಸಿ ಭೀಮ ರಿಪುಕುಲಧಾಮ. ನಿನ್ನಿಷ್ಟದಂತಾಗಲೇ ಅಗ್ರಜ. ಕರ್ಣ ಎಲೆ ಮುದ್ದ ಹುಡುಗನಾದ ಅಶ್ವತ್ಥಾಮನೇ, ಎಲೆ ತಿಂಡಿ ಬಾಕನೆ, ಜಾಗ್ರತೆಯಿಂದ ಬಿಡು ನಮ್ಮಣ್ಣನ ಬೇಗನೆ. ನೀನು ಮಾಡುವುದೇನಲೇ ಬಂಡ? ಇಲ್ಲವಾಯಿತಂದ್ರೆ ಎನ್ನಿಂದ ಬಂದ ಒದಗಿತು ನೋಡಿ ನಿನಗೆ ಮರಣ. ಏಲೇ ಬಂಡ ಭೀಮನೆ, ಎಲೆ ಅಶ್ವತ್ಥಾಮನೇ, ನಿನ್ನ ಕಥೆಯಿಂದ ಎನ್ನ ಬೆನ್ನಕ್ಕೆ ಹೊಡೆದಿಯಾ? ಸಹಜವಾಗಿ ಹೊಡೆದಿರುವಲ್ಲ ಮೂರ್ಖ. ಜಾಗ್ರತೆಯಿಂದ ಇದ್ದಕ್ಕೆ ವಾರಲೈ ಬಂಡ, ಕತ್ತರಿಸಿ ಬಿಡುವ ನಿನ್ನ ರುಂಡ. ಎಲೈ ದುರುಳನಾದ ಅಶ್ವತ್ಥಾಮನೇ, ಏಲೇ ತಿಂಡಿ ಬಾಕನೆ, ನೀನು ಗುರುಪುತ್ರನೆಂದು ಮರೆತರೆ ನೀನು ಮಾಡುವುದೇನಲೇ ಬಂಡ? ಸರಿ ಇಲ್ಲದ ವಚನವನ್ನು ನಮ್ಮ ಅಗ್ರಜಗೆ ನುಡಿದೆಯಾ? ಸಹಜವಾಗಿ ನುಡಿಸು. ನೀನು ಮಾಡುವುದೇನಲೇ ಬಂಡ? ಎಲೆ ಭಂಡ, ನಿನ್ನ ಮೈ ತಿಂಡಿ ಹೆಚ್ಚಾಗಿದ್ದರೆ ಈ ಕೈಗಾರ ಭೀಮನೋಳು ಯುದ್ಧವನ್ನ ಮಾಡಿ ನೋಡು. ಸ್ವಲ್ಪವನ್ನು ಸೈರಿಸ ಈ ವೀರ ಅಶ್ವತ್ಥಾಮ ಖಡ್ಗದಿಂದ ನಿನ್ನ ಕುತ್ತಿಗೆ ಕತ್ತರಿಸಿ ಬಿಡುವನಲೇ ಬಂಡ? ಮಾರಿಯ ಗುಡಿಯ ಮುಂದೆ ಕೋಣವನ್ನು ಕಳೆದಂತೆ ಈ ದೇವಿಯ ಮುಂದೆ ನರಬಲಿಯನ್ನು ಕೊಡುವನ. ಸ್ವಲ್ಪವನ್ನು ಯಾರ ನರಬಲಿಯನ್ನು ಕೊಡುವುದು ಸ್ವಲ್ಪವನ್ನು ಸೈರಿಸಲೇ ಬಂಡ? ಎಲೆ ಫೋರ, ಎಲೆ ಚೋರ, ಸುಳ್ಳರಿಯದ ನಮ್ಮಣ್ಣನ ಮುಂದೆ ಗೋಣು ಒಗದೊಗದು ನಿನ್ನ ಪ್ರತಾಪವನ್ನು ತೋರಿಸಿದೆಯಾ? ಸಹಜವಾಗಿ ತೋರಿಸು. ನೀನು ಮಾಡುವುದೇನಲೇ ಬಂಡ? ಎಲೆ ಭಂಡ, ಆರ್ಜವನ್ನು ನೋಡು ನಿನ್ನ ಎರುಂಡ. ಏನೇ ಮೊಬ್ಬಿಗನಾದ ಭೀಮ, ಎಲೈ ಮೊಬ್ಬಿಗನಾದ ಅಶ್ವತ್ಥಾಮನೇ, ನಿನ್ನ ಒಪ್ಪಿದ ದೇವಹಂ ನೋಡಿ ಯುದ್ಧವನ್ನು ಮಾಡುವುದನ್ನು ಬಿಟ್ಟು ಗದ್ಗದರ ನಡಿಗೆ ಅಂಜಿ ಓಡುವಾಗಲು ನಾನೇನು ದುರ್ಬಲನ ನಿನಗೆ ಗೊತ್ತಿಲ್ಲವೇನಲೇ ಮೂರ್ಖ? ಎಲೆ ಹದಮ, ಎಲೆ ಭ್ರಷ್ಟ, ಈಗೋ ಎನ್ನ ಕರದೋಳ ಮೆರವ ಈ ಸರದಿಂದ ನಿನ್ನ ಹೊಟ್ಟೆಯ ಬಗದು ನಿನ್ನಿಂದ ಏನಾಗುವುದಿಲ್ಲ ಮೂರ್ಖ. ಟೊಳ್ಳನಂತವರು ನಿನ್ನ ಬಡಲಂ ಅರಿದು ಕರಳಂ ಕಡಗ ತೆಗೆದು ಭೂತ ಕಡಕ್ಕೆ ಹಬ್ಬ ತೋಟವನ್ನ ಮಾಡ್ಸಿವೆ. ಎಲೆ ಭೀಮ, ಎಲೆ ಅಶ್ವತ್ಥಾಮ, ಎಲ್ಲ ಇದ್ದ ತೋಳಿಯನ್ನ ಕೈಗೆ ಸಿಕ್ಕರೆ ಬೆರಳಿನೋಳು ವರವ ನಮ್ಮ ನಿನ್ನ ದೇಹಂ ಹಿಡಿ ಹಿಡಿ ಮಾಡುತ್ತಿದ್ದರೆ ಬಾಣದ ಪುತ್ರ ನಮ್ಮ ಅಶ್ವತ್ಥಾಮನ ಎಚ್ಚರ ಯಾತಕ್ಕೆ ಭೋಳಿನ ಮೂರ್ಖ. ಈ ಗಂಡಗಲಿ ಭೀಮನಂದು ಸಾಮಾನ್ಯದೆಂದು ತಿಳಿದಿಲ್ಲ ಮೂರ್ಖ. ಎಲೆ ಬಂಡ ಭೀಮನ, ಎಲೆ ಮೂರ್ಖ, ನೀನು ಕೂಳಿಗೆ ಮಾತ್ರ ಸೀಮ. ಎಲೆ ಮೂರ್ಖನಾದ ಅಶ್ವತ್ಥಾಮನೇ, ಎಲೆ ತಿಂಡಿ ಬಾಕನೆ, ಎರವರ ಮನೆಯಲ್ಲಿ ಕೂಳಿ ತಿಂದು ಹಾಳು ಮಾಡಿ ಎಲೆ ಮೂರ್ಖ. ಸ್ವಲ್ಪ ಸೇರಿಸಲೇ ತೋರಿಸವನ ಎರವರ ಮನೆಯಲ್ಲಿ ತೆಲಿಗೆ ಎಣ್ಣೆಯ ಹಚ್ಚಿಕೊಂಡು ಬೆಳೆದ ಹದಮ. ಎಲೆ ಮೂರ್ಖ, ಎಲೆ ಹದಮ, ಜೋಳವನ್ನು ಬಿತ್ತಿದರೆ ಗೋಧಿಯ ಕಾಳು ಬರುವುದೇನೋ ಅದಕ್ಕೆ ನಿನಗೆ ಗೊತ್ತಿಲ್ಲವದನೇ ಬಣ್ಣ. ಎಲೆ ಮೂಢನಾದ ಕ್ರೂರ ಅಶ್ವತ್ಥಾಮನೇ, ಎಲೆ ಮೂರ್ಖನಾದ ಕೂರ ತಿಂಡಿ ಬಾಕನ, ಹೊಳಿರ ಕಾಲ ಭೈರವನಂತ ಅರ್ಪಡಿಸಿ ನಿನ್ನ ತನಿಯಮ್ಮಿ ಭಾಗ ಮಾಡಿ ಅಷ್ಟದಿಕ್ ದೇವತೆಗಳಿಗೆ ಬಲಿಯನ್ನು ಕೊಟ್ಟು ಇನ್ನುಳಿದವರಿಗೆ ಅದೇ ಭುಗ್ ಭುಗಲ್ಲನ್ನುವಂತೆ ಮಾಡುವನ ದ್ರೋಣಕುಮಾರ. ತಡ ಮಾಡದೆ ಇದ್ದಕ್ಕ ಬಾರೋ ಬಾರ. ಎಲೆ ಕೂಳ ಪಾಂಡ್ಯ,
ನಿನ್ನ ಪರಕ್ರಮವನ್ನು ಎನ್ನ ಮುಂದೆ ತೋರಲೆಕ್ಕ ಬಂದಿಯಾ? ಸಹಜವಾಗಿ ತೋರಲಿಕ್ಕೆ ಬಂದಿರುವನೇ ಮೂರ್ಖ. ನಿನ್ನ ಜೊಳ್ಳ ಪೌರಸವನ್ನು ಎನ್ನ ಮುಂದೆ ನಡೆಬದಲೇ ಬಂಡ. ಸ್ವಲ್ಪ ಸೈನಿಕ ಯಾರು ಜೊಳ್ಳ ಪೌರುಷ ತೋರಿಸುವರ? ಧರಣಿ ಪಾಲಕನಾದ ವಿರಾಟನ ಮನೆಯಲ್ಲಿ ಅಡಿಗೆಯನ್ನು ಮಾಡಿ ಸರಬರಿಗೆ ಬುಡಬಡಿಸಿ 8 ಜನರಿಗೆ ಉಂಡಿ ಬಿಟ್ಟ ಎಂಜಲ ಎಂಸರಿ ಎಂದು ತಿಂದು ಜಳ್ಳು ಬಟ್ಟೆ ಬಳಸಿಕೊಂಡು ಯಾತಕ್ಕೆ ಬಾಳಬೇಕು? ಇಂದಿನ ಸುದ್ದಿ ಹೀಗೆ ಯಾತಕ್ಕೆ ಬೇಕಲೇ ಮೂರ್ಖ? ನಿನ್ನ ಬಾಯಿ ಬೆದರಿಗೆ ವೀರ ಅಶ್ವತ್ಥಾಮನ ಎದುರವನಲ್ಲೇ ಬಂದ. ಸ್ವಲ್ಪ ಸೈನಿಕ ಯಾರು ಎದುರು ಓಡುವವರ ತೋರಿಸುವನ? ನಿನ್ನೋಳಿ ಯುದ್ಧ ಮಾಡುವಕ್ಕಾಗಿ ಈ ಕರ್ನಾಟಕದಿಂದ ಸಾಗಿ ಸಮರದೋಳಿ ನಿಲ್ಲದ ನಿನ್ನ ವಂಶದ ಗಿಡ ಬುಡ ಮೇಲಾಗಿ ಬಿಗದಿದ್ದರೆ ದ್ರೋಣರ ಪುತ್ರ ನಮ್ಮ ಅಶ್ವತ್ಥಾಮನ ಎಚ್ಚರ ಎತ್ತಕ್ಕೆ ಎಲೆ ರಣಹೇಡಿನಾದ ಭೀಮ ನೋಡಿದ ಈ ವೀರ ಅಶ್ವತ್ಥಾಮನ ಪರಾಕ್ರಮ. ಎಲೆ ಕುಲ್ಲನಾದ ಅಶ್ವತ್ಥಾಮನೇ, ನೀನು ಗುರುಪುತ್ರನೆಂದು ನಾನು ಸುಮ್ಮನೆ ಬಿಟ್ಟರೆ ನೀನು ಮಾಡುವುದೇನಲ್ಲೇ ಬಣ್ಣ. ಕಾಲ ಭೈರವನಂತ ಅರ್ಪಟ್ಟಿದ ಕೈ ಬಿಡಿಯದ ಬಾಯಿ ಮಾಡುತ್ತಾ ಎನ್ನೋಳು ನಡುವೆ ಸ್ವಲ್ಪವನ್ನು ಚೈರಿಸಿ ತೋರಿಸುವನು ಈ ವೀರ ಅಶ್ವತ್ಥಾಮನ ಪರಾಕ್ರಮನ. ಎಲೆ ಮೂರ್ಖ, ಎಲೆ ಹದಮ, ನಿನ್ನ ಹೆತ್ತ ತಾಯಿಯನ್ನು ದಾನ ಮಾಡಿಕ. ನಿಮ್ಮ ಎತ್ತ ತಾಯಿಯನ್ನು ದಾನವನ್ನು ಮಾಡ್ಕಲೇ ಬಣ್ಣ. ಬಳಿರ ಕಾಲದ ರುದ್ರಂತ ಅರ್ಪಣಿಸಿ ನಿನ್ನ ತನಿಯ ಹಿಪ್ಪಾಗ ಮಾಡಿ ಎಲೆ ಮೂರ್ಖ, ಎಲೆ ಹದಮ, ಈ ವೀರ ಕ್ಷತ್ರಿಯರ ಮಗನಾದ ಕಲಿಭೀಮನಲ್ಲಿ ನಿನ್ನ ಪ್ರತಾಪವು ನಡೆಯಬಲ್ಲದೆ. ದ್ರೋಣನ ಪಿತ್ರ ನಮ್ಮ ಅಶ್ವತ್ಥಾಮನ ಸಾಮಾನದಂತೆ ತಿಳಿದಿಯಲೇ ಬಣ್ಣ. ಎಲೆ ಮೂರ್ಖ, ಎಲೆ ಹದಮ, ನಿನ್ನ ಹೆತ್ತ ತಾಯಿಯನ್ನು ದಾನ ಮಾಡಿಕ. ನಿಮ್ಮ ಎತ್ತ ತಾಯಿಯನ್ನು ದಾನವನ್ನು ಮಾಡ್ಕಲೇ ಬಣ್ಣ. ಎಲೆ ಮೂರ್ಖ, ಎಲೆ ಹದಮ, ಒಂದೊಂದು ಎಲುಬುಗಳು ಈ ಭೂತಳಕ್ಕೆ ಉದುರಿಸಿ ರಣಭಮಂಡಲದ ಕಾಲ ಭೈರವನಿಂದ ಮೆರೆಯುತ್ತಿದ್ದೊಡೆ. ಎನ್ನ ಮನದ ಮಾತೆಯು ಪ್ರೀತಿಯಿಂದ ಕರೆಯುವಳೆ. ಸ್ವಲ್ಪವನ್ನು ಸೇರಿಸಲೇ ಬಂಡ. ಎಲೆ ಮೂರ್ಖ, ಎಲೆ ಹದಮ, ಎನ್ನ ಹೊಟ್ಟೆಯಲ್ಲಿ ಹುಟ್ಟಿ ಸಾರ್ಥಕವೇನು ಎನ್ನ ಮುಂದೆ ಮಾತನಾಡಲಿಕ್ಕಿಲ್ಲ ಬಂಡ. ಎಲೆ ಮೂರ್ಖ, ಎಲೆ ಹದಮ, ಜಾಗೃತಿಯಿಂದ ಇದ್ದಕ್ಕೆ ಬಾರಲೇ ಕಳ್ಳನಾದ ಅಶ್ವತ್ಥಾಮನೇ, ನಿನ್ನ ಜಾಗೃತಿಯಿಂದ ಸೇರಿಸುವನು ಯಮ ಸಾಧನ. ಎಲೆ ಕ್ವಾಣದಂತ ನೆಲೆದಾಡುವ ಭೀಮ. ಎಲೆ ಮೂರ್ಖ, ನೀನ ಅಂತ ಬಲವಂತನಾದರೆ ಚಕ್ರವೆಂಬ ಕೋಟೆಯೋಳು ಸೈನ್ಯವನ ಕೂಡ ಯುದ್ಧವನ್ನು ಮಾಡಲಾಕಾಗದಿದೆ. ಚಿಕ್ಕ ಚಿಕ್ಕ ಎಂತ ಪಡಿಸಿಕೊಂಡು ಯಾತಕ್ಕೆ? ಯುದ್ಧದಲ್ಲಿ ನೀನೇನು ಕತ್ತಿ ಬಂದಿರುವೆಯಾ? ಎಲ್ಲ ಓದಿಸಿಕೊಂಡು ಹಿಂದಕ್ಕೆ ಓಡಿ ಬಂದ್ರ ಮೇಲೆ ಮೂರ್ಖ, ನಿನ್ನ ಡಾಂಬಿಕತ ನಮ್ಮ ಪಲ್ಯವನ ಮುಂದೆ ಚೆಲ್ಲಾಟಂ ತೋರಲೆಕ್ಕ ಬಂದಿಯಾ? ಸಹಜವಾಗಿ ತೋರಲಿಕ್ಕೆ ಬಂದಿರುವನು ನಿನ್ನಿಂದ ಏನಾಗೋದಿಲ್ಲ ಮೂರ್ಖ. ಇಂದಕ್ಕೆ ನಿನ್ನ ಎಂಡತಂ ಕಂಡಂತ ಸುವಾಸನ ಎಳೆದಾಡದರೆ ಎಂಡ ಸಭೆಯಲ್ಲಿ ಮುಖವನ್ನು ತಗ್ಗಿಸಿಕೊಂಡು ಕುಳಿತುಕೊಂಡು ಯಾತಕ್ಕೆ? ನಿನ್ನ ಡಾಂಬಿಕತ ನಮ್ಮ ಪಲ್ಯವನ ಮುಂದೆ ಚೆಲ್ಲಾಟಂ ತೋರಲೆಕ್ಕ ಬಂದೆಯಾ? ನೀನು ಅಂತ ಸೌರವನಂತನಾದರೆ ಸೌರವನ ಮಹಾರಾಜನಿಗೆ ನೀನು ಶರಣಾಗತನಾಗು. ಇಲ್ಲವಾದರೆ ರಣರಂಗದೋಳು ನೀನು ಕುಡಿದಾಡಿದರೆ ನಿನ್ನ ನುಂಗುವಂತೆ ಮಾಡುವ. ನಿನ್ನ ಯುದ್ಧಕ್ಕೆ ಯಾತಕ್ಕೆ ಬಂದೆಯ ಬಂಡ?
ಕತ್ತರಿಸಿ ಬಿಡುವ ನಿನ್ನ ರುಂಡ. ಏ ಮೂರ್ಖ, ಇದೇ ಅದಮ ಯುದ್ಧಕ್ಕೆ ತಂದದವಾಗ ಹೋಳಿರಿ ಮೂರ್ಖ. ದುಶ್ವಾಸನ ಕಂಡಂತೆ ಎಳೆದಾಡಿ ಎಂದು ಹೊಳಿದೆಯಲ್ಲ, ಸ್ವಲ್ಪ ಕಾಲ ಸರಿಸು. ಹೊಳಿರಿ ಆ ಭಂಡ ದುಶ್ವಾಸನ ಮಣ್ಣು ಬುಕ್ಸ ಬರುವನ. ಆ ಸಮಯದಲ್ಲಿ ನಾನು ಇದ್ದರೆ ನಿನ್ನ ರುಂಡವಂ ಕತ್ತರಿಸಿ ರಣಮಂಡಲಕ್ಕೆ ಭೂತಾಳಕ್ಕೆ ಒತ್ತು ಬಿಡಲೇ ಬಂಡ. ಎಲೆ ಮೂರ್ಖ, ಲೇ ಬಂಡ ಯುದ್ಧಕ್ಕೆ ತನ್ನದವಾಗ ಹೊಳಿರಿ ಮೂರ್ಖ. ಎದ್ದಕ್ಕೆ ಸನ್ನಿಧಿಯಾಗಲಿಲ್ಲ. ನಿರ್ಬೇಡ ಅಶ್ವತ್ಥಾಮ ಧೀರ ಸೂರನಂದರು ನಿನಗೆ ಸಲ್ಲದವದಾವದ ಅವೋ ಗುರುಪುತ್ರನೇ. ಅವೋ ರಾಜೇಂದ್ರ, ಭೀಮನಿಗೆ ನೀನಾಡಿದ ನುಡಿಯಂ ಕೇಳಿ ಎನ್ನ ಮನಕ್ಕೆ ಮನರಾನಂದವಾಯಿತು. ಅಹೋ ಗುರುಪುತ್ರನೇ, ನಿನ್ನಂ ನಂಬಿ ನಡೆಸದ ಯುದ್ಧವು ಸಾರ್ಥಕವಾಯಿತು. ಅಹೋ ಗುರುಪುತ್ರನೇ, ಮಾತನಾದ ಭೀಮನು ಅನುಭವ ನಾಮದವನನ್ನು ನಿರ್ಮಾಣ ಮಾಡುವುದಕ್ಕೆ ಸೂರ ನಿಲ್ಲದಿರ. ಮತ್ತರಳವೊಮ್ಮಿಡಿ ಇಡಿ ಅವನ ಕೈ ಪಿಡಿ ಕರವಳವಂ ತಡೆ. ಎಲ್ಲವಾದರೆ ನಾನು ಕೊಲ್ಲು ಹಾಕುತ್ತೇನೆ, ಸ್ವಲ್ಪ ಹಿಂದಕ್ಕೆ ನಿಲ್ಲು. ಅಶ್ವತ್ಥಾಮ ರಣರಂಗದೊಳಿ ನೀರೇ ಶಿವ. ಸೈಲೆನ್ಸ್. ಕಗ್ಗಲ್ ಭೀಮಸೇನ ಬಸವರಾಜ ಸ್ವಾಮಿ ಅವರು ಭೀಮಸೇನನ ಪಾತ್ರ ಮಾಡಿದಂಥವ್ರಿಗೆ 500 ರೂಪಾಯಿ ಹಾಗೂ ಬಯಲಾಟದ ಸಂಘಕ್ಕೆ 1000 ರೂಪಾಯಿ ನೀಡಿರುತ್ತಾರೆ. ಆ ಸಂಘದ ಒಡೆಯರು ಬಂದು ತಗೋಬೇಕೆಂದು ವಿನಂತಿ. ಅಣ್ಣ, ಸಂಘದ ಮ್ಯಾನೇಜರ್ ಎಲ್ಲಿದ್ರೆ ಬರಬೇಕು. ಏನ್ ಮ್ಯಾನೇಜರ್ ಅಣ್ಣ? ಮ್ಯಾನೇಜರ್ ಕರಿ, ಮ್ಯಾನೇಜರ್ ಅರ್ಜೆಂಟ್ ಆಗಿ ಬರ್ಬೇಕಂದು ವಿನಂತಿ. ಮ್ಯಾನೇಜರ್, ಸಂಘದ ಮ್ಯಾನೇಜರ್, ಪಾತ್ರಧಾರಿಗಳು ಜಲ್ದಿ ಕರೀತಾರ, ಅದೇ ಪ್ರಕಾರ ಜಲ್ದಿ ಬರ್ಬೇಕಂದು ವಿನಂತಿ. ಮ್ಯಾನೇಜರ್ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಆದಂತ ಚಿಕನ್ ಸಾರ್ ಅವರಿಗೆ ಆಯರ್ ಮಾಡಿರುತ್ತಾರೆ. ಮುಖಂಡ್ ಸಾರ್ ಅವರಿಗೆ ಆಯರ್ ಮಾಡಿರುತ್ತಾರೆ. ಅವರಲ್ಲ ತಿಪ್ಪಯ್ಯ, ಮ್ಯಾನೇಜರ್ ತಿಪ್ಪಯ್ಯ. ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಆಯರ್ ಮಾಡಿರುತ್ತಾರೆ. ಅವರು ಬಂದು ಸ್ವೀಕರಿಸಬೇಕೆಂದು ವಿನಂತಿ. ಕರ್ನಾರ್ಜುನ ಕಾಳಗದಲ್ಲಿ ಕಲಾವಿದರಾದಂಥ ಎಲ್ಲ ಪಾತ್ರಧಾರಿಗಳು ಮತ್ತು ಮ್ಯಾನೇಜರ್ಗಳಾದಂಥ ಎಲ್ಲ ಪಾತ್ರಧಾರಿಗಳು ಧನ್ಯವಾದಗಳು ಮತ್ತು ಮ್ಯಾನೇಜರ್ಗಳಿಗೆ ಧನ್ಯವಾದಗಳು ಹೇಳುತ್ತಾ ನಾನು 2 ಮಾತು ಮುಗಿಸುತ್ತೇನೆ.
ಎಲೈ ಬಂಡ ಭೀಮನೇ, ಕಂಡವರ ಬಲವನ್ನ ಕೂಡಿಕೊಂಡ ಭೂಮಂಡಲವನ್ನ ಹಾಳು ಮಾಡಿ ಮಂಡೆಯ ಮೆತ್ತೆತ್ತು ಮಾತನಾಡ್ತಿರುವೆಯ, ಸಹಜವಾಗಿ ಮಾತನಾಡುವನ. ಎಲೈ ಭಂಡ, ಎಲೈ ಹದಮ, ನೀನು ಅಂಥ ಗಂಡುಗಲಿ ಆದರೆ ನಿನ್ನ ಹೆಂಡತಿ ಬಳಿಗೆ ಆದು ಚೇತನ ಬಂದ ನಿನ್ನ ಪಿಚಂಡಿಯಂ ಕಟ್ಟಿ ನಿನ್ನ ಹೆಂಡತಿಯಂ ಸಂಭೋಗ ಮಾಡಿ ಹೋಗುವಾಗೆ ಎಲೈ ಬಂಡಹದ ಭೀಮನೇ, ಕಟ್ಟಿದ ಪಿಚಂಡವು ಬಿಚ್ಚೋಗೆಂದು ಕಣ್ಸನ್ನ ಮಾಡಿ ಹೆಂಡತಿಗೆ ಹೇಳುವ ನೀನು ಯಾವ ಪ್ರಚಂಡನ? ಎಲೈ ಬಂಡ ಭೀಮನೇ, ಎಲೈ ನಿನ್ನ ಹೆಂಡತಿ ಎಂಜಾದ ಚೇತನ ಎಳೆದುಕೊಂಡು ಹೋಗುವ ಸಮಯದಲ್ಲಿ ನೀನು ಎಲ್ಲ ಹಡಗದ್ದೆ ಎಂದು ಹೇಳುತ್ತಿರುವೆಯಲ್ಲ. ಸಮಯದಲ್ಲಿ ನಾನೇನಾದರೂ ಅಲ್ಲಿ ಇದ್ದರೆ ಅವನ ಬಿಡದು ಕರಗರನ್ನು ತಿರುಗಿಸಿ ನನ್ನ ಕೆಪ್ಪಳಿಸಿ ಬಿಡುತ್ತಿದ್ದ. ನಿನ್ನಿಂದೇನಾಗುವುದಿಲ್ಲ ಮೂರ್ಖ, ಎಲೈ ಹದಮ, ಎಲೈ ಭ್ರಷ್ಟ, ಎಲೈ ಹದಮ, ಕಂಡಂತೆ ಯಾತಕ್ಕೆ ಬಗಳಾಡಿವೆ? ಸಹಜವಾಗಿ ಮಗಳಾಡುವುದ. ಎಲೈ ಶಂಡ, ಎಲೈ ಹದಮ, ಇದು ಅಲ್ಲದೆ ಹಿಂದಕ್ಕೆ ಚಿತ್ರ ಚೈನನ ಬಂದ ನಿನ್ನ ಪಿಚಂಡಿಯಂ ಕಟ್ಟಿದ ಪಿಚಂಡಂ ಬಿಚ್ಚೋಗೆಂದು ನಮ್ಮ ತಮ್ಮನಾದ ಅರ್ಜುನಿಗೆ ದೈನಾಶ ಪಟ್ಟು ಮರ್ಯಾದೆ ಉಳಿಸೆಂದು ತೆಲೆಯನ್ನು ಅಚ್ಚು ಬೇಡಿಕೊಂಡಿದ್ದಕ್ಕೆ ಅರ್ಜುನನು ನಿನ್ನ ಪ್ರಾಣವನ್ನು ಉಳಿಸಿಕೊಟ್ಟನು. ಎಲೈ ಹದಮ, ಎಲೈ ಮೂರ್ಖ, ಎಲೈ ಬಂಡ, ಆಗ ನಿನ್ನ ಪೌರುಷವು ಎಲ್ಲಿಗೋಯಿತು? ಎಲೈ ಮೂರ್ಖ, ಎಲೈ ಹದಮ, ಹೊಳಿರ ಹಾಲಲಲಲಲಲಲ. ಈ ಯುದ್ಧದಲ್ಲಿ ನೀನು ಹೊಂದಿದ್ದ ಬಲವನ್ನೆಲ್ಲ ಸಂಭರಿಸಿ ಸರ್ವರಿಗೂ ಗಂಡುಗಲಿ ಭೀಮನು ಹೃತ್ಪುಂಡರೀಕದೋಳು ಸೌರಿದ್ಯೋಗಕ್ಕೆ ಚಳಿಗಾಲ ಬಂದಿದೆ. ಎಲೈ ಮೂರ್ಖ, ಎಲೈ ಬಂಡ, ಈ ವೀರ ವಿಗ್ರಾಮನ ಮುಂದೆ ಕುರುಳ ಅಶ್ವತ್ಥಾಮನಾಟ ನಡೆಯಬಲ್ಲಿದೆ. ಎಲೈ ಮೂರ್ಖ, ಎಲೈ ಬಂಡ ಭೀಮನೇ, ಅವನಾಡಿದ ನುಡಿಗೆ ನೀನು ಕೋತಿ ಅಂತ ಕುಣಿದಾಡಿದರೆ ನೀನು ಮಾಡುವುದೇನು? ಬಳಿರ ಹಲಲಲಲಲಲ. ಏ ಮೂರ್ಖ, ಎಲೈ ಹದಮ, ಈ ಬಲವಂತನಾದ ಭೀಮನ ಎದುರಿ ಬೆನ್ನು ಕೊಟ್ಟು ಓಡಿ ಹೋಗುವನೇ. ಯಾರು ಓಡುವಾಗ ಅವರು ನೋಡುವನೆಂದ್ರ ತಿಳಿಗೇಡಿಯಾದ ಕೌರವ ಮಾಡಿ ಎನ್ನಳು ಕದನವ. ಎಲೈ ಬಂಡ ಭೀಮನೇ, ಎಲೈ ಭಂಡ ಕೌರವನೇ, ಕಂಡಂತೆ ಯಾದಕ್ಕೆ ಒದರತೀಯ. ಸಹಜವಾಗಿ ಒದರುವನು ನೀನು ಮಾಡುವುದೇನು ಮೂರ್ಖ? ಎಲೈ ಹದಮ, ಎಲೈ ಭ್ರಷ್ಟ, ವೈರ್ಯ ಎನ್ನ ತಮ್ಮನಾದ ವೀರದುತ್ವಾದನ. ಎಲೈ ಹದಮ, ಎಲೈ ಭ್ರಷ್ಟ, ನಿನ್ನ ಹೆಂಡತಿ ಕಂಡಂತೆ ಎಳದಾಡಿ ತೀರ ಸೆಳೆದ. ಎಲೈ ಬಂಡ, ಎಲೈ ಭ್ರಷ್ಟ, ನಡಿ ಸಭೆಯಲ್ಲಿ ಮರ್ಯಾದೆಯಂ ಕಳೆದು ಬತ್ತಲ ನಿಲ್ಲಿಸದಲ್ಲದೆ ಆವತ್ತಿಲ್ಲದ ಸಮರದನ ಈ ದಿನತ್ತಲಿಂದ ಬಂತ. ಬಳಿರ ಎಲೈ ಹದಮ, ನಮ್ಮ ಅಣ್ಣ ನೀನಾವ ಸೂರನಂದು ತಲೆ ಎತ್ತಿ ಮಾತನಾಡಿದೆ. ಸಿಲುಕಿದ್ದಿನ ಹೊರ್ತು ಇಲ್ಲವಾಯಿತಂದರೆ ಆ ಬಂಡದ ಸ್ವಾಧೀನ ಅವನನ್ನ ಮಣ್ಣು ಮುಕ್ತಿ ಬರ್ತಿದ್ದೀನಲ್ಲ ಮೂರ್ಖ. ಎಲೈ ಹದಮ, ಎಲೈ ಭ್ರಷ್ಟ, ನೀನ್ಯಾವ ಸೂರನಂದು ತಲೆ ಎತ್ತಿ ಮಾತನಾಡಿವೆ. ಕೂಲಿಗೆ ಮಾತ್ರ ನಿಲ್ಲಿಸಿ ಮನೆ. ಎಲೈ ಮೂರ್ಖ, ಎಲೈ ಕಳ್ಳನಾದ ಕೌರವ
ನೀನು ಹುಟ್ಟಿದ ಆರಬ್ಬೆ ಜಾಗದಲ್ಲೂ ನಾನು ಹುಟ್ಟಿರುವೆನೋ ಎಲೈ ಕಪಟಿ ಎನ್ನೋಳು ನಿನ್ನ ಕೈ ಚಳಗವು ನಡೆದಿದ್ದ ಎಲೈ ಮೂರ್ಖ ಎಲೈ ಬಂಡ ಮಿತ್ರತ್ವಂ ಕೆಟ್ಟಿ ಕಜ್ಜಾಯದೊಳಿ ಶಿವನ್ನ ಬೆರೆಸಿ ಎನ್ನಿಗೆ ತಿಳಿಸಿದಿರಿ ಆಗ ನನಗೆ ಮಬ್ಬೆರೆ ಮಲಗಿದ ಸಮಯದಳು ಸದ್ದ ಮಾಡಿದ ಎನ್ನ ಮಡಿಗು ನಾನು ಒಗದ ಓಡಿ ಬಂದು ಕಳ್ಳ ನಾನಾ ಬಳಿರ ಹಲಲಿಲ್ಲ ಎಲೈ ಬಂಡ ಭೀಮನ ಎಲೈ ಭ್ರಷ್ಟ ಸೊಲ್ಲಿಗೆ ನಾವೇ ಕಂಡ ಕಲೆಗಳನ್ನ ನಿಮ್ಮ ಪೌರುಷವನ್ನು ನೀವೇ ಕೊಚ್ಚಿಕೊಂಡರೆ ದ್ರೌಪದಿ ಮುತ್ತೈದ ದಳಕ್ಕೆ ಮುಕ್ತಿ ಎನಿಸಿವೆ ಬಂಡ ಸ್ವಲ್ಪ ಸೈರಿಸಿ ಯಾರು ಮುತ್ತೈದ ತನಕ ಹೋಗುವುದು ತೋರಿಸೋಣಲೆ ಬಂಡ ಎಲೈ ಮೂರ್ಖ ಎಲೈ ಅದವ ಕುಲಕಂಟಕರಾದ ಕರುಣಾಚಕನೇ ದೂತ್ಯವಂ ರಚಿಸಿ ಮೋಸದಿಂದ ನಮ್ಮ ರಾಜ್ಯದ ಸಂಪತ್ತನ್ನೆಲ್ಲ ಅಪಹರಿಸಿದ್ರಲ್ಲ ಎಲೈ ಮೂರ್ಖ ಎಲೈ ಬಂಡ ನಮ್ಮನ್ನ ಅರಣ್ಯಕ್ಕೆ ಕಳಿಸಿದೆಯಲ್ಲ ಎಲೈ ಚೋರ ಎಲೈ ಅದವ ನೀವು ಹೇಳಿದಂತೆ ನಾವು ಕೇಳಿ ವನವಾಸವಂ ಅಜ್ಞಾತವಾಸವಂ ಮುಗಿಸಿ ಬಂದವು ನಮ್ಮ ರಾಜ್ಯವು ನಮಗೆ ತಿರುಗಿ ಕೊಡು ಎಂದು ಕೇಳಿದರೆ ಹೋಳಿರ ಸಾಧಿಸಿದೆ ಎಲೈ ಮೂರ್ಖ ಎಲೈ ಬಂಡ ಎಲೈ ಭ್ರಷ್ಟ ಎಲೈ ಅದವ ಬಂದ ಕಾರ್ಯಕ್ಕೆ ಸದ್ಫಲವಂತರಾದ ಭೀಮಾರ್ಜುನ ಕದನಕ್ಕೆ ಅಂಜಿ ಗುಬ್ಬಿ ಮರಿಯಂತೆ ಮುದುರಿಕೊಳ್ಳುವರೇನೋ ಎಲೈ ಭ್ರಷ್ಟ ಯಾರು ಮುದುರಿವರು ನೋಡುವನಿಂದ ಎಲೈ ಭ್ರಷ್ಟ ಎಲೈ ಅದವ ನಮ್ಮ ಅಗ್ರಜದ ಬಲದಿಂದ ನೀನು ಬಲಗೂಡಿಸಿದ ಚದುರಂಗ ಬಲವನ್ನೆಲ್ಲ ಇತ್ತೋ ಇಲ್ಲವೋ ಎನ್ನುವಂತ ಸವರಿ ಭೂತ ಪಿಶಾಚಗಳಿಗೆ ಸಂತೋಷ ಪಡಿಸಿದ ನಂತರ ಬಳಿರ ಹಲಲಲ್ಲ ಎಲೈ ಅದವ ಎಲೈ ಭ್ರಷ್ಟ ಎಲೈ ಬಂಡ ನಿನ್ನ ತಡಿಹಿ ರಣಗೂದಲಂ ಕಿತ್ತೆ ಈ ಭೂಮಂಡಲಕ್ಕೆ ಕಡೆ ಎಲೈ ಮೂರ್ಖ ಎಲೈ ಅದವ ಕಡೆಗಾಲದ ರುದ್ರನಂತ ಅರ್ಪಡಿಸಿ ನಿನ್ನ ತನಿಯಂ ಈ ಭಾಗ ಮಾಡಿ ಅಸ್ತಿರಾವತಿ ಸಿಂಹಾಸನಕ್ಕೆ ನಮ್ಮ ಅಣ್ಣನಾದ ಧರ್ಮರಾಯನನ್ನು ಕೂಡಿಸುವನ ಎಲೈ ಮೂರ್ಖ ಎಲೈ ಅದವ ಇನ್ನು ತಡಿವ್ಯಾತಕ್ಕೆ ಯುದ್ಧಕ್ಕೆ ಬಾರಲೇ ದುರ್ಯೋಧನ ನಿನ್ನ ಜಾಗ್ರತೆಯಿಂದ ಸೇರಿಸುವನು ಯಮ ಸಾಧನ ಎಲೈ ತಿಂಡಿ ವಾಕದೆ ಎಲೈ ಕವನವನೇ ವಿರಾಟರಾಯನ ಪಟ್ಟಣದಲ್ಲಿ ಜಗಜ್ಜಟ್ಟಿಯಾದ ಕೀಚಕನು ನಿನ್ನ ಹೆಂಡತಿ ಎಂಬ ಹಂತಕರದ ಸಮಯದಲ್ಲಿ ನೀನು ಹೆಂಗತಿ ಎಂದು ಸೀರೆಯ ಮುಟ್ಟಕೊಂಡು ಎಲೈ ಹದಮ ಎಲೈ ಭ್ರಷ್ಟ ಕೈ ತುಂಬ ಬಳೆಯಂ ತೊಟ್ಟುಕೊಂಡು ಕಂಡ ಸತ್ತ ರಂಡೆಯಂತ ಮುಖಮಂಡಲವನ್ನು ತೊಕ್ಕಿಸಿಕೊಂಡು ಎಲೈ ಹದಮ ಎಲೈ ಭ್ರಷ್ಟ ಧೈರ್ಯ ಕೀರ್ತನಂ ಜೈತಿರವನಂದ ಗರ್ವದಿಂದ ಎಲ್ಲ ಕೂಡಿ ಸಮರಕ್ಕೆ ಬರವೆಯ ಬೋಳಿನ ಎಲೈ ಮೂರ್ಖ ಎಲೈ ಭಂಡ ಭೀಮನೇ ನನ್ನ ತಮ್ಮನಾದ ಕೀಚಕನ ಗೆದ್ದಿ ಮುಷ್ಟಿಯಿಂದ ಗುದ್ದ ಬಾಲ್ಯದ ಮೂರ್ಖನು ಎಲೈ ಭ್ರಷ್ಟ ಎಲೈ ಹದಮ ಕೀಚಕನೆಂದು ಬಗಳಿದೆಯಲ್ಲ ಒಣಗೆ ತಗೊಂಡು ಒಳ್ಳೆಲ್ಲಿ ಹಾಕಿ ರುಬ್ಬಿದಂತ ಆಯ್ತಲೆ ಮೂರ್ಖ ಧೈರ್ಯ ಎಂದ ಎದ್ದಕ್ಕೆ ನಿಲ್ಲು ಬಂಡ ಕಾಡಿದ ಬಡಿವನೆ ಹೊಳಿರೇ ಎಲೆ ಕಳ್ಳ ಕವರವ ಎಲ್ಲಿಗೆ ಹೊಡ್ತೀಗಿ ನಿಲ್ಲ ನಿಲ್ಲ ಎಲ್ಲಿಗೆ ಹೋದ್ರು ನಿನ್ನ ಬಿಡುವುದಿಲ್ಲ ಎಳೆ ಭ್ರಷ್ಟ ಆಕಾಶ ಕಾರಿದ್ರು ನಿನ್ನ ಬಿಡುವುದಿಲ್ಲ ನಿನ್ನ ಹಿಂದೆ ಓಡಿ ಬಂದು ಕೊಲ್ಲಿದ್ದೀನಿ ನಿಲ್ಲ ನಿಲ್ಲಲೆ ಭಂಡ
ಆರೆಗಳು ನೋಡು ನಿನ್ನ ಎರುಂಡ ಏಮನ? ಕರ್ಣ ಕರ್ಣ ಎಳಕ್ ಹೋಗ್ಬೇಡಪ್ಪ ಕರ್ಣ. ಎಲೈ ಸುತ್ತಮುತ್ತಲಿರುವ ವೀರ ಭಟಪ್ಪರೇ, ಆ ಬಂಡ ಭೀಮನ ಕಡೆಗೆಳಗಳಾದ ಕೌರವನ ಮನೆಗೆ ಎತ್ತಕ್ಕೆವಾಗಿರುವರು. ಎಲೈ ಸಾರಥಿ, ಈ ಆ ಬಂಡ ಭೀಮನನ್ನ ಧರ್ಮಜನ ಕಡೆಗೆ ಬರದಂತೆ ತಡೆದರೆ ಅವನೊಡನೆ ಕಳಗವನ್ನು ಕದನ ನಾನು ನಡಗಿಸುತ್ತ ಧರ್ಮಜನ ಸನ್ನಿಧಿಗೆ ನಾನು ಹಾರಿ ಅವನ ಉನ್ನತವಾದ ಶೌರ್ಯವನ್ನು ಕಂಡು ಪನ್ನಗನ ಪಂಡು ಗರಡು ಎತ್ತಿ ಕಂಡು ಬಂದಂತೆ ಧರ್ಮಜನನ್ನು ಕಟ್ಟು ತರುತ್ತೇನೆ. ಎಲ್ಲ ಸಾರಥಿ, ಇವತ್ತಿನ ವಿದ್ಯೆ ಇಷ್ಟೇ ಎಂಬುವುದು ನನಗೆ ನಿರ್ಧಾರವಾಗಿರುವುದು. ಬಳಿ ಬೈರೇಲ ಸಾರಥಿ, ಈಗಿಂದೀಗ ತದ್ಮೂರ್ಖನಾದ ಧರ್ಮಜನ ಹತ್ರಕ್ಕೆ ರಥವನ್ನು ಶೀಘ್ರದಿಂದ ಒಡೆಯುವಂತರಾಗಲೇ ಸಾರಥಿ. ಒಡೆದು ದೈವೇರು ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಎಲೈ ದಂಡಧರನಾದ ಎಲೈ ಸಂಜಾತನೆ, ಅಹೋ ರವಿಪುತ್ರ, ನಿನ್ನನ್ನು ಕಂಡವರು ಮಹಾಬುದ್ಧಿವಂತನೆಂದರೆ ಮಹಾಶಾಂತಿವಂತನೆಂದರು ಜನರು ನಿನ್ನನ್ನು ಶ್ರುತಿ ಸಾರುತ್ತಿರುವರು. ಎಲೇ ಧರ್ಮಜ, ಮೂರ್ಖ, ನೀನೇ ಸತ್ಯವಂತನೇ ಆಗಿದ್ದರೆ ಇಂಥ ಬಂಡತನದ ಕಳಗಕ್ಕೆ ಮನಸ್ಸು ಕೊಟ್ಟಿರುವೆಯಾ? ಎಲೇ ಧರ್ಮಜ, ಕರ್ಣ, ನೀನೇ ಸತ್ಯವಂತನೇ ಆಗಿದ್ದರೆ ಶೀಘ್ರದಿಂದ ಆಯದ ಒಂಪಿಡಿದು ಈ ರಣಮಂಡಲಕ್ಕೆ ಕಾದಾಡಲಕ್ಕೆ ಬಂದಿರುವ ಎಲೆಯ ಮತನಯ. ಎಲೇ ಧರ್ಮಜ, ಕರ್ಣ, ನೀನೇ ಸಂಭಾವತನೇ ಆಗಿದ್ದರೆ ಏತಕ್ಕೆ ನಿನ್ನ ಮುಖದಲ್ಲಿ ರೋಷವೆಂಬ ಮೊಟ್ಟೆ ಒಟ್ಟತ್ತಿರುವುದ? ಎಲೇ ಧರ್ಮಜ, ಅಹೋ ಸೂರ್ಯಪುತ್ರ, ಕಂದ ಪಿತನ ತಂತುವಿಗೆ ಮರಗಟ್ಟ ಭೀಷ್ಮ ದ್ರೋಣರನ್ನ ಎಮ್ಮುಖ ಮಾಡಿದ್ದು ಅಲ್ಲದೆ ಸಮ್ಮುಖದಲ್ಲಿ ನಿಂತು ಯುದ್ಧವನ್ನು ಮಾಡಿ ಗೆಲ್ಲಲಿಲ್ಲ. ಎಲೇ ಧರ್ಮಜ, ಎಲೇ ಧರ್ಮಜ, ಮೂರ್ಖ, ನೀನು ಸತ್ಯವಂತನೇ, ಇಲ್ಲವಾದರೆ ಶಾಂತಿವಂತನೇ, ಸದ್ಬಲವಂತನೇ, ಸಂಭಾವತನೇ. ನಿನ್ನ ದುರ್ಗುಣಗಳನ್ನು ಒಡಲಳು ತುಮಗಿ ತುಳುಕಾಡುವ ಮಹಾ ಪಾಮರ ನೀನು. ಇದಕ್ಕಾಗಿ ಈ ಸದ್ಬಲವಂತನಾದ ಕರ್ಣನೇ ನಿನ್ನೊಡನೆ ಯುದ್ಧಕ್ಕೆ ಬಂದಿರುವನು. ನಿನ್ನ ಕಪಟವು ಎಷ್ಟಿರುವುದು ಸ್ಪಷ್ಟವಾಗಿ ಎನ್ನ ಮುಂದೆ ತೋರು. ಇಲ್ಲವಾದರೆ ನಿನ್ನ ಕೈಕಾಲಗಳನ್ನು ಗಟ್ಟಿ ಜರ ಹಿಡಿದು ರಥದಲ್ಲಿ ಹಾಗೆ ಕಂಡು ನಮ್ಮ ರಾಜನ ಸನ್ನಿಧಿಗೆ ನಿನ್ನನ್ನು ಎಳೆದೊಯ್ಯುವನು. ನೋಡಲೇ ಚಾಡಿಗೋರ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಈ ರವಿಕುಮಾರ. ಅಹೋ ಕರುಣರಾಜ, ಧರ್ಮರಾಜ, ನ್ಯಾಯ ನಿರ್ಣಯವನ್ನು ಪರಿಶೋಧಿಸರು. ನಿಂದೆಯ ಮಾತು ಎನಗಾಡಿದರೆ ನಿನಗೆ ನೀತಿ ಹೇಳಲು ನಾನು ನಿನಗಿಂತಲೂ ಸಣ್ಣವನು. ಎಲೇ ಧರ್ಮಜ, ಮೂರ್ಖ, ಎಂತ ಕೆಟ್ಟ ಸುದ್ದಿಯನ್ನು ಎನ್ನ ಮುಂದೆ ಬಾಯಿ ತೆಗೆದು ಬಗಳುತ್ತಿರುವ ಎಲೈ ಧರ್ಮಜ. ಕೆಟ್ಟ ಅನ್ಯಾಯದ ಮಾತು ಎನಗಾಡಿದರೆ ನಿನಗೆ ವಿನಿತ್ಯಂ ಹೇಳಲಿಕ್ಕೆ
ನಾನು ನಿನಗಿಂತಲೂ ಸಣ್ಣವನು. ಅಹೇ ಸೂರ್ಯಪುತ್ರ, ಎಲೇ ಧರ್ಮಪುತ್ರ, ನಂಬಿದವರಿಗೆ ಎಂದಿಗೂ ದ್ರೋಹ ಬಗೆಲಾರನು. ಹಾ ಕೈ ಬುದ್ಧಿ ಕೂಳಿಗೆ ನಂಬಿ ಪ್ರಾಣ ಕಳೆದುಕೊಳ್ಳಲಾರೆ. ಹಾ ಅಹೇ ಸೂರ್ಯಪುತ್ರ, ಎಲೇ ಧರ್ಮಜ, ಪೂರ್ವದಿಂದ ಭರತಕ್ಕೆ ಸೂರ್ಯನು ಪಶ್ಚಿಮದಿಂದ ಬಂದರೂ ಬರಬಹುದು. ಹಾ ನಿರ್ಜೀವಿ ಜಲಾಚರಂಗಳಂ ಜಲಿಸಿದರೂ ಜಲಿಸಬಹುದು. ಹಾ ಅಹ್ಯ ಸೂರ್ಯಪುತ್ರ, ಎಲೇ ಧರ್ಮಪುತ್ರ, ನೀರಿನಲ್ಲಿ ಹುಟ್ಟುತಕ್ಕಂಥ ಕಮಲವು ಒಂದು ವೇಳೆ ಕಲ್ಲಿನ ಮೇಲೆ ಹುಟ್ಟದರೂ ಹುಟ್ಟಬಹುದು. ಹಾ ಅಹ್ಯ ಸೂರ್ಯಪುತ್ರ, ಎಲೇ ಧರ್ಮಪುತ್ರ, ಅತಿ ಉಷ್ಣದಿಂದ ಪ್ರಜ್ವಲಿತ ಬೆಂಕಿಯು ಒಂದು ವೇಳೆ ತಣ್ಣಗಾದರೂ ಆಗಬಹುದು. ಹಾ ಈ ಸದ್ಗುಣವಂತನಾದ ಈ ಧರ್ಮಜನ ಮನಸ್ಸನ್ನು ಎಂದಿಗೂ ಬದಲಾಯಿಸಿಕೊಳ್ಳಲಾರೆ. ಅಹೇ ಸೂರ್ಯಪುತ್ರ, ಎಲೇ ಧರ್ಮದ್ರೋಹಿ, ದುರ್ಗುಣದವನಂ ಎನ್ನಂ ಬೈತಿಯಲ್ಲ. ಇಂಥ ನುಡಿ ನಿನ್ನ ಬಾಯಿಂದಲೇ ಬರಬೇಕಾದರೆ ಹಾ. ನನ್ನ ಕರ್ಮ ನಿವಾರಣೆ ಎಂದು ತಿಳಿಯಬೇಕಾಗಿದೆ. ಹಾ ಎಲೈ ಕರ್ಣ, ಎಲೇ ಧರ್ಮಜ, ಯುದ್ಧಕ್ಕೆ ಬಾ ಎಂದು ಎನ್ನಂ ಅರ್ಪಡಿಸಿದರೆ ಸಹಜವಾಗಿ ಕರುತ್ತಿರುವನಲೇ ಧರ್ಮಜ. ನಿನ್ನ ಕೋಪಕ್ಕೆ ಈ ಧರ್ಮರಾಯನು ನಿಲ್ಲಬಲ್ಲನೆ. ಸೂರ್ಯಪುತ್ರ ಸದ್ಬಲಗಾತ್ರ. ಹೊಳಿರಿಯೇ ಎಲೈ ಧರ್ಮರಾಯರೇ, ಅಹೇ ಕರ್ಣ, ನೀನ್ ಯಾವ ಧರ್ಮವಂತನೆಂದರೆ ಜನರು ನಿನ್ನನ್ನು ಸುರಿದುತ್ತಿರುವರು. ಎಲೇ ಧರ್ಮಜ, ಮಾನವಂತರಿಗೆ ಅಪಮಾನಗಳು ಯಾತಕ್ಕೆ ಸಂಭವಿಸುತ್ತಿರುವವು ಹೇಳು. ಎಲೇ ಧರ್ಮಜ, ಏ ಸೂರ್ಯಪುತ್ರ, ನಿನ್ನ ಪ್ರಭಾವದಿಂದ ಬರುವ ಅಪಮಾನಗಳೆಂಬ ವೈರಿಗಳನ್ನು ಛೇದನ ಮಾಡಲಿಲ್ಲವೇ ಅದಕ್ಕೆ ಎಲೈ ಧರ್ಮಜ. ಅಹೇ ಸೂರ್ಯನಂದನ, ಎಲೇ ಧರ್ಮಜ, ಹೇ ರವಿಪುತ್ರ, ಡಂಬಾರ ಡಬ ಡಬ ಒಡೆಯುವ ಗೋಲಿನಂತ ರಂಪಾಟವನ್ನು ಮಾಡಿಕೊಂಡು ಬಾಳುವ ಡಾಂಬಿಕತನವು ನಿನಗೆ ಸರಿಯೇ. ಎಲೇ ಧರ್ಮಜ, ಹೇ ಸೂರ್ಯಪುತ್ರ, ಏನ ಎಲೇ ಧರ್ಮಜ, ಹೇ ಕರ್ಣ, ಈ ಪರಿಬಂಡಾಟಕ್ಕೆ ಕುಳಿತಿರುವುದೇತಕ್ಕೆ ಎಲೇ ಧರ್ಮಜ. ಎಲೇ ಧರ್ಮಜ, ಹೇ ಸೂರ್ಯನಂದನ, ನಿನ್ನ ಗುಣ ಗೊತ್ತಿಲ್ಲದವರ ಮುಂದೆ ಎನ್ನ ಮುಂದೆ ಹೇಳಿದರೆ ನಾನು ಕೇಳಬಲ್ಲನೆ. ಎಲೇ ಧರ್ಮಜ, ಹೇ ಸೂರ್ಯನಂದನ, ಈಗೋ ನಿನ್ನ ತೋಳಗಳಂಪಿಡಿದು ಈ ಕಂಬಕ್ಕೆ ಬಿಗಿದು ಸೆರೆ ಹಿಡಿದ ರಥದಲ್ಲಿ ಆಗಿಕೊಂಡು ನಮ್ಮ ರಾಜನ ಸನ್ನಿಧಿಗೆ ನಿನ್ನನ್ನು ಎಳೆದೊಯ್ಯುವನು. ನೋಡಿ ನೋಡಲೇ ಜಾಡಿಗೋರ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಈ ರವಿಕುಮಾರ. ಆಹೋ ಕರ್ಣ, ಇಂಥ ಅನ್ಯಾಯದ ನುಡಿಯನ್ನು ಯಾತಕ್ಕೆ ಆಡಿವೆ? ಹಾ ನಾನು ಅಂಥ ದುರ್ಗುಣವುಳ್ಳವನಾದರೆ ಯಾವತ್ ರಾಜ್ಯದ ಸಂಪತ್ತನ್ನು ಸೋತು 12 ವರ್ಷ ವನವಾಸವ ಮಾಡಿ ಕಷ್ಟಪಟ್ಟು ಬಂದನೆ ಅದಕ್ಕೆ. ಅಹೇ ಸೂರ್ಯಪುತ್ರ, ಎಲೇ ಧರ್ಮಪುತ್ರ, ನಾನು ಅಂಥ ಘಾತಕ ಗುಣದವನಾದರೆ ನೀತಿ ದ್ರೌಪದಿ ಪಿತಾಂಬರವನ್ನು ಬಿಚ್ಚಿ ಮಾನಭಂಗ ಮಾಡಿದರೆ ಸುಮ್ಮನೆ ಮುಖ ತಗ್ಗಿಸಿಕೊಂಡು ಕುಳಿತೇನೆ ಅದಕ್ಕೆ. ಹಾ ನಾನೇ ದುಷ್ಟನಾಗಿದ್ದರೆ ಸುಮ್ಮನೆ ಮುಖ ತಗ್ಗಿಸಿಕೊಂಡು ಕುಳಿತೇನೆ ಅದಕ್ಕೆ. ಅಹೇ ಸೂರ್ಯಪುತ್ರ, ಎಲೇ ಧರ್ಮಪುತ್ರ, ನಾನೇ ದುಷ್ಟನಾಗಿದ್ದರೆ ಸಿಟ್ಟಿಗೆದ್ದು ತಮ್ಮನವರನ್ನು ಸಂತೋಷಿಸಿಕೊಂಡನೆ ಅದಕ್ಕೆ. ಹಾ ಅಹೇ ಸೂರ್ಯನಂದನ, ಎಲೇ ಧರ್ಮಾನಂದನ, ನಾನು ನಿಷ್ಕರಣಿಯಾದರೆ ಕೌರವನಂ ಪಿಚಂಡಿ ಕೆಟ್ಟಿ ಎಳೆದು ಒಯ್ಯುವ ಸಮಯದಲ್ಲಿ ನನ್ನ ತಮ್ಮನಾದ ಅರ್ಜುನನಿಗೆ ಬಿಡಿಸಿಕೊಟ್ಟಿಯಾತಕ್ಕೆ. ಹಾ ಕೌರವರಂತೆ ಕೆಟ್ಟ ಗುಣ ಎನ್ನ ಒಟ್ಟಿಯೊಳಗಿದ್ದರೆ ಇಂದು ನಡೆಯ ಇದ್ದವು ಅಂದೇ ನಡೆಯುತ್ತಿತ್ತು. ಹಾ ಎಲೈ ಕರ್ಣ, ಲೇ ಧರ್ಮಜ, ಅರ್ಧ ರಾಜ್ಯ ಕಳೆದುಕೊಂಡು ಕೋಪಾದ್ರುತರಾದ ಎನ್ನ ತಮ್ಮಂದಿರನ್ನು ಕೂಡಿಕೊಂಡು ವನವಾಸಕ್ಕೆ ಹೋಗಿ ಅಡವಿಯೋಳು ಕಾಲ ಕಳೆದು ಸರಿರಾಜರ ಮನೆಯಲ್ಲಿ ಆಳಾಗಿ ದುಡಿದು ಕಷ್ಟಪಟ್ಟಿದ್ದು ಇದೆಲ್ಲ ಕೈಲಾಗ ಮಾತಿಗೆ. ಹಾ ಅಹೇ ಸೂರ್ಯಪುತ್ರ, ಲೇ ಧರ್ಮಪುತ್ರ, ವಚನ ಭ್ರಷ್ಟರಾಗಬಾರದೆಂಬ ಮಾತಿಗಾಗಿ ಇಷ್ಟೆಲ್ಲ ಆಯಿತು.
ಇಂಥ ಶಾಂತಿ ಗುಣ ಸಂಪನ್ನನಾದ ಧರ್ಮರಾಜನಿಗೆ ಇಂಥ ಕೆಟ್ಟ ಮಾತನ್ನಾಡುವುದು ಒಳ್ಳೆಯದಲ್ಲ. ಶಾಂತಿ ಸ್ವಭಾವನಾದ ಧರ್ಮರಾಜನ ಮಾತಿಗೆ ಅಂತಃಕರಣ ಹುಟ್ಟಲಿಲ್ಲ. ಎಲೈ ಕರ್ಣ, ಎಲೇ ಧರ್ಮಜ, ಯುದ್ಧಕ್ಕೆ ಬಾ ಎಂದು ಎನ್ನಂ ಕರೆತೀಯ. ಸಹಜವಾಗಿ ಕರೆತಿರುವನು. ನಿನ್ನೊಡನೆ ಯುದ್ಧ ಮಾಡುವ ಶಕ್ತಿ ಎನ್ನೆಲ್ಲಿಲ್ಲ. ಬರಿದ ಎನ್ನಂ ಯಾತಕ್ಕ ಕಷ್ಟಪಡಿಸಿದೀವಿ. ರವಿಜಾತ, ನೀನೇ ತಿಳಿದು ನೋಡಿ ಇದರ ಅರ್ಥ. ಓಹೋ, ಎಲೈ ಯಮಜಾತಕನೇ, ನಿನ್ನ ವಿಸ್ತಾರವೆಲ್ಲ ನಾನು ಬಲ್ಲಿದನು. ಸಮರ್ಥರಾದ ನಿನ್ನ ತಮ್ಮಂದಿರು ಇಲ್ಲದ್ದಕ್ಕೆ ಎಲ್ಲಿ ಅನರ್ಥವಾಗುವುದೆಂದು ಗ್ರಹಿಸಿ ಎನ್ನ ಹೃದಯವನ್ನು ಹದ ಮಾಡಲಿಕ್ಕೆ ಬಂದಿರುವ ಎಲೆ ಧರ್ಮಜ. ಎಲೆ ಧರ್ಮಜ, ಕಾಯಿ ಕರ್ಪೂರವನ್ನು ತಂದಿಟ್ಟು ಕಾಯಿ ಕರ್ಪೂರವನ್ನು ತಂದಿಟ್ಟು ಕರೆ ಮುಗಿದು ಬೇಡಿಕೊಳ್ಳುವುದಕ್ಕೆ ನಾರಾಯಣನ ಗುಡಿಯಲ್ಲ. ಎಲೇ ಧರ್ಮಜ, ಭೀಕರರಿಂದ ಕಂಗೊಳಿಸುತ್ತಿರುವ ಸಮರಂಗಣವಿದು. ಅತಿ ಸಂಕಟ ಬಂದಾಗ ವೆಂಕಟೇಶ ನೀನೇ ಗತಿ ಎಂದು ಬೇಡಿಕೊಂಡರೆ ಆ ಗತಿ ಇಲ್ಲದ ರತಿಪತಿಯಾದ ಪಿತನು ದೊರೆಯುವನೇನಲೇ ಮತಿಹೀನನೇ. ಎಲೇ ಧರ್ಮಜ, ಅದಿವಿನಿಂದ ಕೂಡಿದ ವ್ಯಾಘ್ರನ ಮುಂದೆ ಅಹಿಂಸೆ ಬೋಧನೆ ಆಸು ಉಸಿರಿದಂತೆ ನೀನು ಪುರಾಣವನ್ನು ಬಿಚ್ಚೇಳಲಕ್ಕೆ ಬಂದರೆ ನಾನು ಕೇಳಬಲ್ಲನೆ. ಎಲೇ ಧರ್ಮಜ, ನೀನು ಪಂಡಿತನೇ ಆಗಿದ್ದರೆ ಇಂಥ ಪಂಡತನದ ಕಳಗಕ್ಕೆ ಮನಸ್ಸು ಕೊಟ್ಟಿರುವೆಯಾ? ಅಹೇ ಸೂರ್ಯಪುತ್ರ, ಎಲೇ ಮೂಡನೆ, ಅಹೇ ಸೂರ್ಯನಂದನ, ಖಂಡನಕ್ಕೆ ಮುನ್ಕೊಂಡ ರಂಡ ಮುಂಡಯಂ ಚೋಲ ಮೋರಯಂ ಮಾಡಿಕೊಂಡು ಈ ರಣಮಂಡಲದಲ್ಲಿ ನಿಂತುಕೊಂಡಿರುವೆ. ಅದಕ್ಕೆ ಎಲೇ ಯಮತನಯ. ಎಲೇ ಧರ್ಮರಾಯನೇ, ಅಹೇ ರವಿಪುತ್ರ, ನೀನು ಅಂತ ಸದ್ಗುಣವಂತನೇ ಆಗಿದ್ದರೆ ಧನುರ್ವಿದ್ಯೆಯನ್ನು ಕಲಿಸಿದ್ದ ದ್ರೋಣಾಚಾರ್ಯರನ್ನು ಕೊಲ್ಲಿಸುತ್ತಿದ್ದಿಲ್ಲ. ಎಲೇ ಧರ್ಮಜ, ಅಹೇ ರವಿಪುತ್ರ, ನೀನೇ ಸತ್ಯವಂತನೇ ಆಗಿದ್ದರೆ ಮೂತ್ತಜ್ಜನಾದ ಭೀಷ್ಮನ ಪ್ರಾಣವನ್ನು ಕೊಲ್ಲಿಸುತ್ತಿದ್ದಿಲ್ಲ. ಎಲೇ ಧರ್ಮಜ, ಅಹೇ ರವಿಪುತ್ರ, ಕೈ ಮೇಲಾದರೆ ಮೈ ಮೇಲೆ ಬರುವ ಪ್ರಶಂಸವು ಈಗ ನಿನ್ನ ವೈಯಾರತನವೆಲ್ಲ ಬಲ್ಲವರೇ ಬಲ್ಲರ. ಎಂದಿಗೂ ಇಲ್ಲದೆ ಎನ್ನ ಮೇಲೆ ಒಳ್ಳೆಯ ಭಾವನ ಏದಕ್ಕೆ ಹುಟ್ಟುತ್ತಿರುವುದು ಎಲೇ ಧರ್ಮಜ? ಅಹೇ ರವಿಪುತ್ರ, ಲೇ ಧರ್ಮಪುತ್ರ, ಅಹೇ ರವಿನಂದನ, ಲೇ ಧರ್ಮಜ, ರಥವನ್ನು ಹತ್ತಿರನ ರಂಗಣದಲ್ಲಿ ನಿಂತಿದ್ದ ಸಮಯದಲ್ಲಿ ಕರ್ಣ ಕರ್ಣ ಎಂದು ಬಲ್ಲಿಸಿ ನನ್ನನ್ನು ಕರೆಯುವುದೇತಕ್ಕೆ? ಲೇ ಧರ್ಮಜ, ಅಹೇ ರವಿಪುತ್ರ, ನಿನ್ನ ಮಾತು ಕೇಳಿ ಮಾಡುವ ಕಳಗವನ್ನೇ ಬಿಟ್ಟರೆ ನಂಬಿದ್ದ ಕೌರವನ ಬಾಯಲ್ಲಿ ಮಣ್ಣಾಗುವುದಂತಾಗುವುದಿಲ್ಲೇನೋ ಧರ್ಮಜ. ಈ ಮಾತು ಮಾತ್ರ ಸಹಜ. ಎಲೈ ಕರ್ಣ, ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಲೇ ಧರ್ಮಜ. ಬಲ್ಲೆನು ನಿನ್ನಯ ಪೌರುಷವೆಲ್ಲ ಪರಮಾತಿನ ಮಲ್ಲ. ನಿನ್ನ ಬಿಂಕವ ಒಡಪಡಿವಾರವ ಎನ್ನೊಳು ತರವಲ್ಲ. ಕರ್ಣನೆ ಎನ್ನೊಳು ತರವಲ್ಲ. ಹದಮನೆ ಎನ್ನೊಳು ತರವಲ್ಲ. ನಿಂದೆ ಮಾತನು ಹಾಡಬೇಡವು, ದುರ್ಗುಣವು ನಿನಗೆ ತಕ್ಕೆ. ನಿಂದೆ ಮಾತನು ಹಾಡಬೇಡವು, ದುರ್ಗುಣವು ನಿನಗೆ ತಕ್ಕೆ. ಸಾಯೋವ ಸಂಕಟೆ ಬಂದಾರೆ ನಾನು ಸತ್ಕರ್ಮ ಬಿಡಲಾರೆನು. ಕೌರವನ ಕೋಳಿಗೆ ನಂಬಿ ನೀನು ಮೋಸಾವ ಮಾಡಬೇಡವೋ. ಹದಮ ಬಲ್ಲೆ
ಎನ್ನು ನಿನ್ನಯ ಪೌರುಷವೆಲ್ಲ ಪರಮಾತಿನ ಮಲ್ಲ ನಿನ್ನ ಬಿಂಕವ ಒಣಪಡಿವಾರವ ಎನ್ನೋಳು ತರವಲ್ಲ ಕರ್ಣನೆ ಎನ್ನೋಳು ತರವಲ್ಲ ಆಗಮನೆ ಎನ್ನೋಳು ತರವಲ್ಲ ಎಲೈಹೀನನಾದ ಕರ್ಣ ಎಲೇ ಧರ್ಮಜ ಬೇವಿನ ಬೀಜವನ್ನು ಸಕ್ಕರೆಯಲ್ಲಿ ಕಲಿಸಿ ಪನ್ನೀರು ಹಾಕಿ ಕಾಲಾಂತರ ಬೆಳೆಸಿದರೆ ಹಾ ಬೇವಿನ ಮರದ ಇಸವನ್ನು ಹೋಗಬಲ್ಲದ ಹಾ ಎಲೈ ಮೂರ್ಖ ಲೇ ಪಾಪೆ ನೀನೇ ನೀತಿಯಂ ಹೇಳಿದರೆ ನಿನ್ನ ಕೆಟ್ಟ ಗುಣಗಳ ಬಿಟ್ಟವನಾಗಲಿಲ್ಲ ಬಾಯಿಗೆ ಬಂದಂತೆ ನೀನು ಬಗಳಿದರೆ ನಿನ್ನ ಮಂಡೆಯನ್ನು ಕರೆದು ಈ ಭೂತಳಕ್ಕೆ ಗರವದಿದ್ದರೆ ಪಾತ್ಮ ಬಾಂಧವರ ಮಗನಾದ ಈ ಕಲಿಕರ್ಣೆ ಅಲ್ಲ ಸಾಹಸವಾಗ ಭಗಳಿರಲ್ಲ ಮೂರ್ಖ ಏ ಧರ್ಮಜ ಎಲೈ ಭಂಡ ಬಂಗಾರವನ್ನು ಅಂಗಳದೊಳಗಿನ ಕಸವನ್ನು ಮೈಯೊಳಗಿಟ್ಟಂತಾಯಿತು ಎಲೈ ಪಾಪೆ ಏ ದ್ರೋಹಿ ನನ್ನ ಮಗನಾದ ಅಭಿಮಾನವನ ಎದುರಿನಲ್ಲಿ ನಿಂತು ಯುದ್ಧ ಮಾಡಲಾರದೆ ಹೆಂಗಿಸನಂತೆ ಇಂದಿನಿಂದ ಹೋಗಿ ಕೋಸಿದ ಚಿಕ್ಕ ಬಾಲಕನನ್ನು ಕೈಗಳನ್ನು ಕತ್ತರಿಸಿದ ನೀಚ ಕುಲದವನು ನೀನು ಎಲೇ ಧರ್ಮಜ ಎಲೈ ಮೂರ್ಖ ನಿನ್ನ ಸಾರಥಿಯಾದ ಮುಕ್ಕೊಂದನಿಂದಲೇ ಅಭಿಮಾನನ ಪ್ರಾಣವನ್ನು ಹೊಂದಿರುವನಲೇ ಧರ್ಮಜ ಆಗ ಅಭಿಮಾನವನನ್ನು ಇಂಥ ಕೆಲಸ ಮಾಡುವುದಕ್ಕಿಂತ ಸೂಳರಿಗೆ ಹಾಸಿಗೆ ಹಾಸಿ ಬದುಕುವ ತಲೆ ಹಿಡುಕುವನಂತ ಬೈವಾಗ ಆಗ ಬರದ ನಿಮ್ಮ ಈ ಧರ್ಮಜಲವೇಲ ಬಂದಿದ್ದೆ ಸಹಜವಾಗಿ ಬಂದಿರುವುದು ಎಲೈ ಭಂಡ ಮೂರ್ಖ ಈಗ ರಥವನ್ನು ಹತ್ತಿವೆ ಬತ್ತಾಳುಗಳಿದ್ದ ಬಾಣವನ್ನು ಕಿತ್ತಿವೆ ಈ ಧನಸಿನ ತುದಿಗೆ ಸೇರಿಸಿ ಒಡೆಯುವೆ ಈ ಬಾಣದ ಹರ್ಬಟಕ್ಕೆ ನೀರು ತಡಿವ ತ್ರಾಣವ ನಿನಗಿಲ್ಲ ಕರ್ಣ ಉಳಿಯದೋ ನಿನ್ನಯ ಪ್ರಾಣ